ಆರಾಧನೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ನಮ್ಮ ಆರಾಧನೆಯ ಪ್ರಾರಂಭ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆಗಲಿ. ಆಮೆನ್. ನಾವು ಪ್ರಾರಂಭವಾಗಿ ಆಡುವಂತ ಗೀತ 8. We will sing hymn number 8. Hymn number 8. ನಾವೆಲ್ಲ ಕೂಡಿ ಆಡುವ ದೇವರು ಪ್ರೀತಿಯೇ, ಭೂಪಾರಲೋಕ ಗಾಯನ ದೇವರು ಪ್ರೀತಿಯೇ, ಪಾಪಾತ್ಮರೆಲ್ಲ ಬನ್ನಿರಿ, ಈ ಪಾದರಾಗ ಬಾರಿಸಿ ಸಂಭ್ರಮದಿಂದ ಆಡಿರಿ. ದೇವರು ಪ್ರೀತಿಯೇ, ಓ ಸಾರಿಲೆಲ್ಲ ಜಾನಕೂ ದೇವರು ಪ್ರೀತಿಯೇ, ಸಂರಕ್ಷಕನ ಕೋಟನು ದೇವರು ಪ್ರೀತಿಯೇ, ಕ್ರಿಸ್ತೇಸುವಿನ ರಕ್ತವು ಸಮಸ್ತ ಪಾಪ ತೊಳೆದು ನಮ್ಮನ್ನು ಶುದ್ಧ ಮಾಡಿತು. ದೇವರು ಪ್ರೀತಿಯೇ, ಎಷ್ಟೋ ಸಂತೋಷವಾಯಿತು. ದೇವರು ಪ್ರೀತಿಯೇ, ಯೆಹೋವ ನಮ್ಮ ತಂದೆಯು ದೇವರು ಪ್ರೀತಿಯೇ, ಗುರಾಣಿ ಸೂರ್ಯ ಸಂಪತ್ತು ಆಶಾಯ ಕೋಟೆ ದುರ್ಗವು ಅನಂತ ಭಾಗ್ಯ ಪಾತನು ಅಂತರಾಳದಿಂದ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಕರ್ತನೆ ಸ್ವಾಮಿ, ಸರ್ವವ್ಯಾಪಿ, ಎಲ್ಲಾ ಕಡೆಗಳಲ್ಲಿ ಇರುವಾತನೇ, ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ. ಈ ಒಂದು ಸಮಯದಲ್ಲಿ ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸ್ತೇವೆ. ಆತನು ಜಗದ್ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನು. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಪರಿಶುದ್ಧಾತ್ಮನ ನಮಗೆ ಕಳಿಸಿಕೊಟ್ಟೆ. ಆ ಪರಿಶುದ್ಧಾತ್ಮನು ನಮ್ಮಲ್ಲಿ ವಾಸ ಮಾಡುವಾತನು, ಪರಿಶುದ್ಧಾತ್ಮನು ನಮ್ಮಲ್ಲಿ ಕರ್ತನೆ ನೆಲೆಸುವಾತನು ಆಗಿದ್ದಾನೆ. ತ್ರಯೇಕ ದೇವರಾಗಿರುವಂತ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡಿ ನಿನಗೆ ಮಹಿಮೆಯನ್ನು ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಹೃದಯದ ಪೂರಕದ ಆರಾಧನೆಯನ್ನು ಮಾಡಿ ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತೇವೆ.
ನಮ್ಮ ಪಾಪ ಅಪರಾಧಗಳನ್ನು ಮನ್ನಿಸು. ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು. ಯೇಸುವಿನ ರಕ್ತವು ಸಕಲ ಪಾಪಗಳ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಈ ಒಂದು ಸಮಯದಲ್ಲಿ ಕರ್ತನೇನು ಮಾಡಿದಂತ ಮಹೋಪಕಾರಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ನಮಗೆ ಕೊಟ್ಟಿರುವಂತ ರಕ್ಷಣೆಗಾಗಿ ಸ್ತೋತ್ರ. ನಮ್ಮನ್ನೆಲ್ಲಾ ಕೇಡು ಗಂಡಾಂತರಗಳಿಂದಲೂ ಆಪತ್ತು ವಿಪತ್ತುಗಳಿಂದಲೂ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ಕಾಪಾಡಿದಕ್ಕಾಗಿ ಸ್ತೋತ್ರ. ಈ ಒಂದು ವಾರದ ಮೊದಲನೇ ದಿನದಲ್ಲಿ ಕರ್ತ ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ, ನೀನು ನಮ್ಮನ್ನು ಜೀವಿತರಲ್ಲ ಸಂಖ್ಯೆ ಎಣಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಶಾಶ್ವತ ಪ್ರೇಮದಿಂದ ನಮ್ಮನ್ನು ಸೆಳೆದಿದ್ದಕ್ಕಾಗಿ ಸ್ತೋತ್ರ. ನೀನು ನಮ್ಗೆ ಕೊಟ್ಟಿರುವಂತ ರಕ್ಷಣೆಗಾಗಿ ಸ್ತೋತ್ರ. ನಿನ್ನ ವಿಶ್ವಾಸ ಇಟ್ಟಂತವ್ರು ನಾವುಗಳು ಧನ್ಯರು ಸ್ವಾಮಿ. ಒಂದು ಸಮಯದಲ್ಲಿ ಕರ್ತ ನೀನು ಮಾಡಿದಂತ ಮಹೋಪಕಾರ ಬದಲೇನು ಕೊಡೋದು ನಮ್ಮಿಂದ ಆಗದು. ನಮ್ಮ ಸ್ತುತಿ ಯಜ್ಞಗಳನ್ನು ನಿನಗೆ ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಈ ಒಂದು ಸಮಯದಲ್ಲಿ ಕರ್ತ ನಿನ್ನ ಬಳಿಗೆ ಬಂದು ಕರ್ತ ನಿನಗೆ ಉಪಕಾರಗಳನ್ನು ಸಲ್ಲಿಸಿ ಸಭೆಯರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಹಾಗೂ ಕರ್ತನೆ ನಮ್ಮ ಒಂದು ಚಾನೆಲ್ಸ್ ಅನ್ನು ನೋಡುವಂತ ಪ್ರತಿಯೊಬ್ಬೊಬ್ಬ ಸದಸ್ಯರನ್ನು, ಕುಟುಂಬಗಳನ್ನು ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನಿನ ಕೈಗಳಲ್ಲಿ ಇಡ್ತೇನೆ ಸ್ವಾಮಿ. ಎಲ್ಲರನ್ನೇ ಹೆಸರಾಗಿ ನಿನ್ನ ಆಶೀರ್ವಾದ ನೀಡು ಕರ್ತನೆ ಸ್ವಾಮಿ. ಅವರ ಒಂದು ಕರ್ತನೆ ಪ್ರಸನ್ನತೆಯಲ್ಲಿ ಕರ್ತನೆಯಿಂದ ತುಂಬಿಸು. ನಿನ್ನ ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡು. ಅವರು ಆರಾಧನೆಯಲ್ಲಿ ಭಾಗ ತೆಗೆದುಕೊಳ್ಳುವಾಗ ಹಾಡುವಂತ ಹಾಡು, ವಾಕ್ಯ, ಪ್ರಾರ್ಥನೆ ಪ್ರತಿಯೊಂದೊಂದು ಕರ್ತನೆ ಅವರ ಹೃದಯಗಳನ್ನು ಕರ್ತನೆ ಸ್ಪರ್ಶಿಸುವಂತೆ, ಅವರ ಆತ್ಮಕ್ಕೆ ಸಮಾಧಾನ ಶಾಂತಿ ದೊರಕುವಂತೆ ನಿನ್ನ ಕಾರ್ಯ ಆಡ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಸಭೆಯ ಅಂಗಗಳನ್ನು ಆಶೀರ್ವಾದ ನೀಡು. ಸಂಡೇ ಸ್ಕೂಲ್ ಮಕ್ಕಳನ್ನು, ಟೀಚರ್ಸ್ ಗಳನ್ನು ಆಶೀರ್ವಾದ ನೀಡು. ಯವನಸ್ಥ ಮಕ್ಕಳನ್ನು, ಅಡ್ವೈಸರ್ಸ್ ಗಳನ್ನು ಆಶೀರ್ವಾದ ನೀಡು. ಕರ್ತನೆ ಮಹಿಳೆಯರನ್ನು, ಮಹಿಳೆಯರ ಸಂಘವನ್ನು ಕರ್ತನಿನ ಆಶೀರ್ವಾದ ನೀಡು. ಹಾಗೂ ಗಂಡಸರನ್ನು ಕರ್ತನಿನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬಿಡುತ್ತೇವೆ. ನಮ್ಮ ಸಭಾಪಾಲನಾ ಸಮಿತಿ, ಪ್ರಾಯಸ್ಥರು, ವಿಧಿವೇಯರು ಕರ್ತನೆ ಸ್ವಾಮಿ, ಸೀನಿಯರ್ ಸಿಟಿಜನ್ಸ್ ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಎಲ್ಲರನ್ನ ಹೆಸರಿಸಿದಾಗ ಆಶೀರ್ವಾದ ನೀಡಿ ಎಂಬುದಾಗಿ ಬೇಡುತ್ತೇವೆ. ಯಾರು ಕಾಯಿಲೆಯಲ್ಲಿ, ಕಷ್ಟದಲ್ಲಿ, ಅನಾರೋಗ್ಯದಲ್ಲಿ ಇದ್ದಾರೋ ಅವರಿಗೂ ಸಹ ನಿನ್ನ ಬೇಕಾಗಿರುವಂತಹ ಆರೋಗ್ಯವನ್ನು ದಯಪಾಲಿಸಿಕೊಡು ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಈವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿದಕ್ಕಾಗಿ ಸ್ತೋತ್ರ, ನಿನ್ನ ಕೊಂಡಾಡುತ್ತೇವೆ. ಒಂದು ಸಮಯದಲ್ಲಿ ವಿಶೇಷವಾಗಿ ಒಂದು ವಾರದಲ್ಲಿ ಬರ್ತ್ಡೇಸ್ ಆಚರಿಸುವಂತ ನಿನ್ನ ಮಕ್ಕಳನ್ನು ಸಹ ನಿನ್ನ ಆಶೀರ್ವಾದ ನೀಡು. ಕಳೆದ ವಾರದಲ್ಲಿ ಆಚರಿಸಿದಂತವರನ್ನು ಸಹ ನಿನ್ನ ಆಶೀರ್ವದಿಸಿದ್ದಿ, ನಡೆಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಯಾರು ಕಾಯಿಲೆಯಲ್ಲಿ, ಕಷ್ಟದಲ್ಲಿ, ಕರ್ತನೆ ಸ್ವಾಮಿ ಅನಾರೋಗ್ಯದಲ್ಲಿ ಇದ್ದಾರೆ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಸನ್ನಿಧಾನದಲ್ಲಿ ಬಂದು ಬಿಡುತ್ತೇವೆ. ವಿಶೇಷವಾಗಿ ಕರ್ತನೆ ಆಂಟಿ ಪ್ರೇಮ್ ಕುಮಾರಿ ಲಾಜರಸ್ ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಅವರು ಕರ್ತನೆ ಸ್ವಾಮಿ ಜಾರಿ ಬಿದ್ದು ಅವರ ಕಾಲಲ್ಲಿರುವಂತ ಫ್ರಾಕ್ಚರ್ ಕರ್ತನೆ ಸ್ವಾಮಿ ಅವ್ರು ಬೇಗನೆ ಗುಣ ಹೊಂದುವಂತೆ ಕೃಪೆ ಕೊಡು. ನೀನು ಕಳೆದ ವಾರದಲ್ಲಿ ಅವ್ರು ಸಕ್ಸಸ್ಫುಲ್ ಆಪರೇಷನ್ ಆಗಿ ಮನೆಯಲ್ಲಿ ಈ ದಿನ ಕರ್ತನೆ ಈಗ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗ ನಿನ್ನ ಸಹಾಯ ನೀಡಿ ಎಂಬ ಸ್ವಾಮಿ. ಹಾಗೂ ಕರ್ತನೆ ಅವ್ರು ಬೇಗನೆ ರಿಕವರಿ ಆಗಿ ಕರ್ತನೆ ಅನಾರೋಗ್ಯದಲ್ಲಿದ್ದಾರೆ, ಮೆಡಿಕೇಶನ್ ಅಲ್ಲಿ ಇದ್ದಾರೆ, ಅವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಬೇಕಾಗಿರುವಂತ ಆರೋಗ್ಯ ಭಾಗ್ಯಗಳನ್ನು ದಯಪಾಲಿಸಿಕೊಡು. ನಮ್ಮ ಒಂದು ಸಭೆಗೋಸ್ಕರ ಕರ್ತನೆ ಪ್ರಾರ್ಥಿಸ್ತೇವೆ. ಎಲ್ಲಾರನ್ನು ಕರ್ತನೆ ಈ ಒಂದು ಕೋವಿಡ್ ಗಳಿಂದ ಕರ್ತನೆ ವೈರಸ್ ಗಳಿಂದ ನೀನು ಕಾಯ್ದು ಕಾಪಾಡಿ ನಡೆಸಿದ್ದೆ, ಆರೋಗ್ಯವನ್ನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಮ್ಮ ಒಂದು ಸ್ನೇಹಿತರು, ನಮ್ಮ ಒಂದು ಕರ್ತನೆ ಸ್ವಾಮಿ ಪ್ರಾರ್ಥನೆಗೋಸ್ಕರ ರಿಕ್ವೆಸ್ಟ್ ಕೊಟ್ಟಿರುವಂತ ಎಲ್ಲಾ ಕರ್ತನೆ COVID-19 ಪಾಸಿಟಿವ್ ಆಗಿರುವಂತ ಎಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವ್ರು ಬೇಗನೆ ಕರ್ತನೆ ಗುಣ ಹೊಂದಿ ಡಿಸ್ಚಾರ್ಜ್ ಆಗಿ ಕರ್ತನೆ ನಿನ್ನನ್ನು ಕೊಂಡಾಡುವಂತೆ ನಿನ್ನ ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ, ಕರುಣಿಸಿದ ತೋರಿಸು. ಈ ಒಂದು ಕರ್ತನೆ ಲಾಕ್ಡೌನ್ ಇಂದ ಕರ್ತನೆ ಸ್ವಾಮಿ, ಈ ಒಂದು ಪ್ಯಾಂಡಮಿಕ್ ಇದರಿಂದ ಕರ್ತನೆ ಅನೇಕರು ಕೆಲವರು ಜಾಬ್ ಗಳನ್ನು ಕಳೆದುಕೊಂಡಿದ್ದಾರೆ, ಕೆಲವರು ಕರ್ತನೆ ಬಿಸ್ನೆಸ್ ಅನ್ನು ಕಳೆದುಕೊಂಡಿದ್ದಾರೆ. ಅಂತವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಜಾಬ್ ಗಳನ್ನು ಒದಗಿಸಿಕೊಡು. ಮತ್ತೆ ಎಲ್ಲಾ ರೀತಿಯಲ್ಲಿ ಫೈನಾನ್ಷಿಯಲ್ ಕಷ್ಟದಲ್ಲಿರುವಂತವರಿಗೆ ನೀನು ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಹಾಗೂ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಸ್ಕೂಲ್ ಕಾಲೇಜುಗಳ ಕರ್ತನೆ ಪ್ರಾರಂಭವಾಗುವಂತೆ ನಿನ್ನ ಕೃಪೆ ಕೊಡು. ಟೀಚರ್ಸ್ ಗಳಿಗೆ ಬೇಕಾಗಿರುವಂತ ಒಂದು ಎಲ್ಲಾ ಸಂಬಳಗಳನ್ನು ಹಾಗೂ ಕರ್ತನೆ ಸ್ವಾಮಿ ಅವರಿಗೆ ಕರ್ತ ಸ್ವಾಮಿ ಕಾರ್ಯಗಳನ್ನು ನೀನು ನಡೆಸಿಕೊಡು ಎಂಬುದಾಗಿ ಸಹ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಈಗಾಗಲೇ ಸ್ವಾಮಿ ಸ್ವಲ್ಪ ಓಪನ್ ಆಗ್ತಾ ಇದೆ, ಆದ್ರೆ ಕರ್ತ ನಮ್ಮ ಸಭೆ ಕರ್ತನೆ ತೆರೆಯಲ್ಪಡ್ಲಿಕ್ಕಾಗುವಂತೆ ನಾವೆಲ್ಲರೂ ಸಭೆಯಾಗಿ ಸೇರಿ ಈ ಒಂದು ದೇವಾಲಯದಲ್ಲಿ ಬಂದು ಆರಾಧಿಸುವಂತ ಒಂದು ಸೌಭಾಗ್ಯವನ್ನು ನೀಡಿ ಎಂಬುದಾಗಿ ನಾವು ಬಿಡುತ್ತೇವೆ. ಎಲ್ಲಾ ವೈರಸ್ ಗಳನ್ನು ಕರ್ತನೆ ಯೇಸುವಿನ ಹೆಸರಿನಲ್ಲಿ ಕರ್ತನೆ ನಾಶ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಒಂದು ಕೊರೋನಾ ವೈರಸ್ ನಾಶ ಮಾಡಿ ದೇಶದಿಂದ ಕರ್ತನೆ ಪ್ರಪಂಚದಿಂದ ನಾಶ ಮಾಡಿ ಎಂಬುದಾಗಿ ನಾವು ಬಿಡುತ್ತೇವೆ.
ಹಾಗೂ ಕರ್ತನೆ ಈಗಾಗಲೇ ಕೆಲವರು ಕರ್ತನೆ ವ್ಯಾಕ್ಸಿನೇಷನ್ ತೆಗೆದುಕೊಂಡಿದ್ದಾರೆ ಕರ್ತನೆ ಸ್ವಾಮಿ, ಇನ್ನು ಕೆಲವರು ತೆಗೆದುಕೊಳ್ಳುವುದಕ್ಕಿದ್ದಾರೆ. ಅದೆಲ್ಲದರಲ್ಲಿ ಕರ್ತನೆ ಸರ್ಕಾರ ಮಾಡುವಂತ ಎಲ್ಲಾ ಪ್ಲಾನ್ಗಳಲ್ಲಿ ಕರ್ತನೆ ನಿನ್ನ ಸಹಾಯ ನೀಡಿ ಎಂಬುದಾಗಿ ಬೇಡ್ತೇವೆ. ರಾಜಕೀಯ ವ್ಯಕ್ತಿಗಳಿಗೆ ಬೇಕಾಗಿರುವಂತ ಜ್ಞಾನ ತಿಳುವಳಿಕೆಯನ್ನು ಲೋಕಲ್ ಕಾರ್ಪೊರೇಟರ್ಗಾಗಿ ಬೇಡ್ತೇವೆ. ಹಾಸ್ಪಿಟಲ್ ಡಾಕ್ಟರ್ಸ್ ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಫ್ರಂಟ್ ಲೈನ್ ವರ್ಕರ್ಸ್ ಗಾಗಿ ನಾವು ಬೇಡುತ್ತೇವೆ ಸ್ವಾಮಿ, ನೀನು ಅವರನ್ನು ಭದ್ರವಾಗಿ ಕಾಯ್ದು ಕಾಪಾಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಕರುಣಿಸಿದ ತೋರಿಸಪ್ಪ, ನಿನ್ನ ವಾಕ್ಯವನ್ನು ಹಂಚುವಂತ ನನ್ನನ್ನು ಕರ್ತನೆ ಕ್ರೂಜೆ ಬಳಿಲಿ ಬಚ್ಚಿಡು. ನನ್ನ ಬಾಯಿಂದ ಬರುವಂತ ಮಾತಾದ ನಿನ್ನ ಮಾತುಗಳಾಗಿರ್ಲಿ, ನೀನು ಮೈ ಹೊಂದಿಕೊಳ್ಳಬೇಕೆಂಬುದಾಗಿ ನಾವು ಬೇಡುತ್ತೇವೆ. ಕರುಣಿಸಿದ ತೋರಿಸು. ನಮ್ಮ ಪ್ರತಿಯೊಂದು ಸಭೆಯ ಸದಸ್ಯರುಗಳನ್ನು, ಅವರ ಕುಟುಂಬ ಮಕ್ಕಳನ್ನು ಕರ್ತನಿನ ಆಶೀರ್ವಾದ ನೀಡು. ದೂರ ದೇಶದಲ್ಲಿರುವಂತವರನ್ನು ಸಹ ನಿನ್ನೆ ಕಾಯ್ದು ಕಾಪಾಡು, ಸಂರಕ್ಷಣೆ ನೀಡಿ ಎಂಬುದಾಗಿ ನಾವು ಬೇಡುತ್ತೇವೆ. ಯಾವ ಕೇಡು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ನೀನು ನಮ್ಮ ನಿನ್ನ ರೆಕ್ಕೆಗಳ ಆಶ್ರಯದಲ್ಲಿ ನಮಗೆ ಸುರಕ್ಷತೆಯನ್ನು ಕೊಟ್ಟು ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ಈ ಒಂದು ಸಮಯದಲ್ಲಿ ನಮ್ಮ ನಿನ್ನ ಕೈಲಿಡುತ್ತಾ ಬೇಡಿರುವಂತಹ ವಿಜ್ಞಾಪನೆ, ಬೇಡದ್ ಬಿಟ್ಟಿರುವಂತಹ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ನಾವೆಲ್ಲರೂ ಕರ್ತನ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಪರಲೋಕದಲ್ಲಿರೋ ನಮ್ಮ ತಂದೆ, ನಿನ್ನ ನಾವು ಪರಿಶುದ್ಧದಿಂದ ಎನಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿಶ್ಚಿತ ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ನಿಂದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡ್ರಿ. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸ್ರಿ. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಡಿನ ತಪ್ಪಿಸ್ರಿ. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನೆಲೆಯಾಗಿರ್ಲಿ ಸ್ವಾಮಿ, ಆಮೇನ್. ಈಗ ಸತ್ಯವೇದ ಪಾರಾಯಣವಾಗ್ತದೆ. ಅಪೋಸ್ತಲ ಕೃತ್ಯಗಳು 3ನೇ ಅಧ್ಯಾಯ 1-16. ಆಕ್ಟ್ಸ್ ಆಫ್ ಅಪೋಸ್ತಲ್ ಚಾಪ್ಟರ್ 3 ವರ್ಸ್ 1 to 16. ಕನ್ನಡದಲ್ಲಿ ಮಿಸಸ್ ಶಾಲಿನಿ ಅಂಡ್ ಇಂಗ್ಲಿಷ್ ಅಲ್ಲಿ ಮಿಸಸ್ ಐರಿಸ್ ಕೊಟ್. ಈ ದಿನ ಓದಲು ನೇಮಕವಾದಂತ ವಾಕ್ಯವು ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1-16ನೇ ವಚನದವರೆಗೆ. ಹುಟ್ಟುಕುಂಟನು ಪೇತ್ರನ ಮೂಲಕ ನಡೆಯುವ ಶಕ್ತಿಯನ್ನು ಹೊಂದಿದ್ದು, ಪೇತ್ರನು ಯೇಸುವಿನ ಮಹಿಮೆಯ ವಿಷಯದಲ್ಲಿ ಉಪನ್ಯಾಸ ಮಾಡಿದ್ದು. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡ್ರಿಸುತ್ತಿದ್ದರು. ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷಾ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲೇ ದೇವಾಲಯದೊಳಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಅವನು ಪೇತ್ರ ಯೋಹಾನರನ್ನು ಹಿಡುಕೊಂಡೇ ಇರುವಾಗ ಆಶ್ಚರ್ಯ ಪಡುತ್ತಿರುವ ಜನರೆಲ್ಲರೂ ಅವರ ಬಳಿಗೆ ಸೊಲೊಮೋನನದೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಓಡಿ ಬಂದರು. ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲೇ ದೇವ ಭಕ್ತಿಯಿಂದಾಗಲೇ ಇವನನ್ನು ನಡೆಯುವಂತೆ ಮಾಡಿದೆವೆಂದು ಭಾವಿಸಬೇಡಿರಿ. ನಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆ ಪಡಿಸಿದ್ದಾನೆ. ನೀವಂತೂ ಆತನನ್ನು ಹಿಡಿದುಕೊಟ್ಟಿರಿ. ಮತ್ತು ಪಿಲಾತನು ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ. ನೀವು ಪರಿಶುದ್ಧನೂ ನೀತಿವಂತನಾಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವ ನಾಯಕನನ್ನು ಕೊಲ್ಲಿಸಿದ್ದೀರಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ನೀವು ನೋಡುವಂತ, ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಲ್ಲೇ ಇಟ್ಟ ನಂಬಿಕೆಯ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ
ಪೂರ್ಣ ಕ್ಷೇಮವನ್ನು ಕೊಟ್ಟಿತು ಎಂಬಂತದೇ ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ Today's New Testament scripture reading is taken from the book of Acts, chapter 3, verses commencing from 1 to 16. Now Peter and John went up together into the temple at the hour of prayer, being the 9th hour, and a certain man, lame from his mother's womb, was carried, whom they laid daily at the gate of the temple, which is called Beautiful, to ask alms of them that entered in the temple, who, seeing Peter and John about to go into the temple, asked an alms. And Peter, fastening his eyes upon him with John, said, Look on us. And he said, Eat unto them, expecting to receive something of them. Then Peter said, Silver and gold have I none, but such as I give I thee. In the name of Jesus Christ of Nazareth, rise up and walk. And he took him by the right hand and lifted him up, and immediately his feet and ankle bones received strength. And he, leaping up, stood and walked, and entered with them into the temple, walking and leaping and praising God. And all the people saw him walking and praising God. And they knew that it was he which sat for alms at the beautiful gate of the temple, and they were filled with wonder and amazement at that which had happened unto him. And as the lame man which was healed held Peter and John, all the people ran together into them in the porch that is called Solomon's, greatly wondering. And when Peter saw it, he answered unto the people, Ye men of Israel, why marvel ye at this? Or why look you at so earnestly on us, as though by our own power or holiness we have made this man to walk? The God of Abraham and of Isaac and of Jacob, the God of our fathers, has glorified his son Jesus, whom he delivered up and denied him in the presence of Pilate, when he was determined to let him go. But you denied the Holy One and the just, and desired a murderer to be granted unto you, and killed the Prince of Life, whom God has raised from the dead, whereof we are witnesses. And his name, through faith in his name, hath made this man strong, whom you see and know. Yes, the faith which is by him has given him this perfect soundness in the presence of you all. May the good Lord add his richest blessing to the reading and the hearing of his word. Amen. Thank you. ಕೆಲವು ಪ್ರಕಟಣೆಗಳನ್ನು ಹೇಳ್ತೇವೆ. ನೀವೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದು ಆವರ್ತಿ ಈ ಒಂದು ಆನ್ಲೈನ್ ನಲ್ಲಿ ಆರಾಧನೆಗೋಸ್ಕರ ಸ್ವಾಗತ ಮಾಡುವನಾಗಿದ್ದೇನೆ. ನೀವೆಲ್ಲ ಜಾಯಿನ್ ಆಗಿ ದೇವರ ವಾಕ್ಯವನ್ನು ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿಕೊಳ್ಳುತ್ತಾ ಇದ್ದೀರಿ. ಅದಕ್ಕಾಗಿ ನಾವು ನಿನಗೆ ವಂದನೆಗಳನ್ನು ತಿಳಿಸುತ್ತೇವೆ. ಹಾಗೂ ನಮ್ಮ ಒಂದು ಪ್ರತಿ ದಿನ ನಾವು ರಾತ್ರಿಯಲ್ಲಿ 9:15 10 ಗಂಟೆವರೆಗೂ ನಮ್ಮ ಒಂದು ಝೂಮ್ ಇಂದ ನಾವು ಪ್ರಾರ್ಥನೆ ನಡೆಸಲಾಗುತ್ತದೆ. ಅನೇಕ ಪ್ರಾರ್ಥನೆ ಕೋರಿಕೆಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಕೆಲವರು ನೀವು ಜಾಯಿನ್ ಆಗುತ್ತಾ ಬಂದಿದ್ದೀರಿ ರೆಗ್ಯುಲರ್ ಆಗಿ. ಅದೇ ತರ ನೀವೆಲ್ಲರೂ ಸಹ ಜಾಯಿನ್ ಆಗಬೇಕೆಂಬುದಾಗಿ ನಾವು ಕೇಳುವರಾಗಿದ್ದೇವೆ, ನಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವರಾಗಿದ್ದೇವೆ. ಅದೇ ತರ ನಿಮ್ಮ ಒಂದು ಕಾಣಿಕೆಗಳನ್ನು ನೀವು ಕೊಡುತ್ತಾ ಬಂದಿದ್ದೀರಿ. ನಿಮ್ಮ ಒಂದು ಕಾಣಿಕೆಗಳು, ದಶಮಾಂಶದ ಕಾಣಿಕೆ, ವಿಶೇಷ ಕಾಣಿಕೆಗಳನ್ನು ಸಭಾಪಾಲಕರ ಹತ್ರ ತಂದು ಕೊಟ್ಟಿದ್ದೀರಿ. ಮತ್ತು ಇನ್ನು ಯಾರು ಕೊಡುವುದಕ್ಕಿದ್ರೆ
ನೀವು ದಯಮಾಡಿ ಸಭಾ ಪಾಲಕರ ಹತ್ರ ಇಲ್ಲಾಂದ್ರೆ ನಮ್ಮ ಒಂದು ಟ್ರೆಸರರ್ ಹತ್ರ ತಂದು ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ರೆಗ್ಯುಲರ್ಲಿ some of you are coming and giving your contribution and tithe and offerings to run the ministry, and thank you. And also those who are want to give and to the Lord and also to the ministry, you can do so. Please hand over to pastor or else our treasurer. ಕೊನೆಯ ಒಂದು ಹಾಡು ಹಾಡುವಾಗ ನಮ್ಮ ಒಂದು ಕಾಣಿಕೆಗಳನ್ನು ತೆಗೆಯಲಾಗದು ಇಡುತ್ತೇವೆ. while singing hymn number last hymn, that time we will collect offering and keep aside when church start, and we can hand over our offering to our committee. ಈ ಒಂದು ವಾರದಲ್ಲಿ ಬರ್ತ್ಡೇ ಆಚರಿಸುವಂತವರು ಈ ರೀತಿಯಾಗಿದ್ದಾರೆ. 15ನೇ ತಾರೀಕು ಮಿಸ್ಟರ್ ರಂಜಿತ್ ಕುಮಾರ್ ಬರ್ತ್ಡೇ ಆಚರಿಸಿ ದೇವರು ಆಶೀರ್ವಾದ ನೀಡಲಿ ಎಂಬುದಾಗಿ, ಮತ್ತು 17ನೇ ತಾರೀಕು 17th ಮಿಸಸ್ ಎಲಿಜಬೆತ್ ಹಳ್ಳಿ ಅವರು ಬರ್ತ್ಡೇ ಆಚರಿಸ್ತಾರೆ. ಸಹೋದರಿಯನ್ನು ಆಶೀರ್ವಾದ ನೀಡ್ಲಿ ಅವರ ಕುಟುಂಬ ಮಕ್ಕಳನ್ನೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಅದೇ 17ನೇ ತಾರೀಕು ಮಿಸಸ್ ರೇಚಲ್ ಆಸಂಗಿ ಅವರು ಪ್ರಾರ್ಥನೆ ಬರ್ತ್ಡೇ ಆಚರಿಸುವಂತರಾಗಿದ್ದಾರೆ. ಅವ್ರಿಗೋಸ್ಕರ ಸಹ ನಾವು ಪ್ರಾರ್ಥನೆ ಮಾಡೋಣ. ಅವರ ಮೊಮ್ಮಕ್ಕಳನ್ನ ಆಶೀರ್ವಾದ ನೀಡ್ಲಿ, ಆಂಟಿಗೆ ಬೇಕಾಗುವಂತ ಆರೋಗ್ಯನ ದಯಪಾಲಿಸಿಕೊಡ್ಲಿ ಎಂಬುದಾಗಿ ಪ್ರಾರ್ಥಿಸೋರಾಗೋಣ. ಪ್ರಾರ್ಥನೆ ಮಾಡೋಣ. ಅದೇ ತರ ನೀವು ಪ್ರಾರ್ಥನೆ ಮಾಡುತ್ತಾ ಬಂದಿರಿ. ಇವ್ರಿಗೆ ಆಂಟಿ ಪ್ರೇಮ್ ಕುಮಾರಿ ಲಾಜರಸ್ ಅವರನ್ನು ಸಹ ನೀವು ಪ್ರಾರ್ಥನೆ ಪುನಃ ಮಾಡಿಕೊಳ್ಳಿರಿ. ಅವ್ರಿಗೆ ಫ್ರಾಕ್ಚರ್ ಆಗಿದೆ, ಮನೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಾ ಇದ್ದಾರೆ. ಬೇಗ ಅವರು ಗುಣ ಹೊಂದುವಂತೆ ಅದಕ್ಕೋಸ್ಕರ ಸಹ ಪ್ರಾರ್ಥಿಸಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಸನ್ನಿಧಾನಕ್ಕೆ ಬಂದು ಕರ್ತನೆ ಈ ಒಂದು ವಾರದಲ್ಲಿ ಬರ್ತ್ಡೇ ಆಚರಿಸುವಂತರ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಒಂದು ಸನ್ನಿಧಾನದಲ್ಲಿ ಬಂದು ಜನ್ಮದಿನಗಳು ಆಶೀರ್ವಾದದಾಯಕವಾಗುವಂತೆ ನಡೆಸುವಾತನಾಗಿದ್ದಿ. ಕರ್ತನೆ, ನನ್ನ ಮನವಿ ಹೋನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ನಿನ್ನ ಉಪಕಾರಗಳನ್ನು ಸ್ಮರಿಸಿ ನಿನ್ನ ಕೊಂಡಾಡುತ್ತೇವೆ. ಕರ್ತನೆ, 15ನೇ ತಾರೀಕು ಬ್ರದರ್ ರಂಜಿತ್ ಕುಮಾರ್ ಬರ್ತ್ಡೇ ಆಚರಿಸುವಾಗ ನಿನ್ನ ವಿಶೇಷವಾದ ರೀತಿಯಲ್ಲಿ ಕರ್ತನೆ ಸಹೋದರ ಆಶೀರ್ವಾದ ನೀಡು. ಅವ್ರು ಮಾಡುವಂತ ಸೇವೆಯಲ್ಲಿ ಕರ್ತನೆಯನ್ನು ಕಾರ್ಯ ನೀಡು. ಹಾಗೂ ಕರ್ತನೆ ಅವರ ಮಿಸಸ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಪ್ರಿಯಾ ರಂಜಿತ್ ಕುಮಾರ್ಗೋಸ್ಕರ ಮತ್ತು ಅವ್ರಿಗೆ ಪ್ರೀತಿಯಿಂದ ಕೊಟ್ಟಿರುವಂತ ಇಬ್ಬರು ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಅವರ ಮಕ್ಕಳು ಕರ್ತನೆ ಬುದ್ಧಿಯಲ್ಲಿ ಜ್ಞಾನದಲ್ಲಿ ತಿಳುವಳಿಕೆ ಬೆಳಿಲಿಕ್ಕಾಗುವಂತ ಆತ್ಮನ ಸಹಾಯ ನೀಡು. ಈ ಪ್ರಿಯ ಸೇವಕನಿಗೆ ಕರ್ತನೆ ಅವ್ರು ಮಾಡುವಂತ ಸೇವೆಗಳಲ್ಲಿ ಕರ್ತನೆ ಆಶೀರ್ವಾದ ನೀಡಿ ಎಂಬುದಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. 17ನೇ ತಾರೀಕು ಮಿಸಸ್ ಎಲಿಜಬೆತ್ ಹಳ್ಳಿಯವರು ಕರ್ತನೆ ಸ್ವಾಮಿ ಅವ್ರ ಬರ್ತ್ಡೇ ಆಚರಿಸುವಾಗ ಇನ್ನು ವಿಶೇಷವಾದ ರೀತಿಯಲ್ಲಿ ಕರ್ತನೆ ಸಹೋದರಿಯನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡುತ್ತೇವೆ. ಅವರ ಜನ್ಮ ಸುಖ ದಿನವೂ ಕರ್ತನೆ ಆಶೀರ್ವಾದದಾಯಕವಾಗುವಂತೆ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಯಜಮಾನ ಬ್ರದರ್ ಸಂತೋಷ್ ಹಳ್ಳಿಯವ್ರಿಗೋಸ್ಕರ ಅವರ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸೊಸೆಗಾಗಿ ನಾವು ಬಿಡುತ್ತೇವೆ. ಎಲ್ಲ ಬಂಧು ಮಿತ್ರಾದಿಗಳಿಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ನೀಡಿ ಕರ್ತನೆ ಈ ಒಂದು ಜನ್ಮದಿನವು ಅವರಿಗೆ ಆಶೀರ್ವಾದದಾಯಕವಾಗುವಂತೆ ನಡೆಸು. ಕಳೆದ ವರ್ಷವೆಲ್ಲ ನೀನು ಕಾಪಾಡಿ ನಡೆಸಿದ್ದಿ ಸ್ವಾಮಿ. ಈ ಒಂದು ವರ್ಷದಲ್ಲಿ ಸಹ ನೀನೇ ಕಾಯ್ದು ಕಾಪಾಡು. ಅವ್ರ ಇಷ್ಟಾರ್ಥಗಳನ್ನ ನಿನ್ನ ಮನವಿಗಳನ್ನು ಲಾಲಿಸಿ ಸದುತರ ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಅದೇ 17ನೇ ತಾರೀಕು ಆಂಟಿ ಮಿಸಸ್ ರೇಚಲ್ ಆಸಂಗಿ ಅವರು ಕರ್ತನೆ ಅವರು ಬರ್ತ್ಡೇ ಆಸುವಾಗ ಆಂಟಿಯನ್ನು ಸಹ ನಿನ್ನ ಆಶೀರ್ವಾದ ನೀಡು. ಕರ್ತ ಅವ್ರ ನಿನ್ನ ಮೇಲೆ ಆತ್ಕೊಂಡು ನಿರೀಕ್ಷಿಸಿಕೊಂಡಿರುವಾಗ ನಿನ್ನ ಆಶೀರ್ವಾದ ನೀಡು. ನಾನು ಮುಪ್ಪಿನವರೆಗೆ ಸಾಕಿ ಸಲ್ಲುತ್ತೇನೆ ಎಂಬುದಾಗಿ ಹೇಳಿದ್ದಿ. ಹಾಗೂ ಕರ್ತನೆ ಸ್ವಾಮಿ, ಅವ್ರ ದೀರ್ಘಾಯುಷ್ಯವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಅವರ ಮಕ್ಕಳನ್ನು ಹಾಗೂ ಸೊಸೆಯರನ್ನು ಹಳೆಯವರನ್ನು ಹಾಗೂ ಬಂಧು ಮಿತ್ರಾದಿಗಳನ್ನು ಆಶೀರ್ವಾದ ನೀಡಿ ಎಂಬುದಾಗಿ ಬೇಡುತ್ತೇವೆ. ಕರುಣಿಸು, ದಯ ತೋರಿಸು. ಈ ಒಂದು ಪ್ರಿಯರ ಕರ್ತನೆ ಒಂದು ವಾರದಲ್ಲಿ ಬರ್ತ್ಡೇ ಆಚರಿಸುವಾಗ ಅವರು ನಿನ್ನ ಕೈಲಿ ಇಡುತ್ತೇನೆ. ಅವ್ರ ಇಷ್ಟಾರ್ಥಗಳನ್ನು ಮನವಿಗಳನ್ನು ಲಾಲಿಸಿ ಸದುತರಂತೆ ಪಾಲಿಸಿಕೊಡು ಎಂಬುದಾಗಿ ಬೇಡಿರುವಂತಹ ವಿಜ್ಞಾಪನೆ ಬೆಳೆದು ಬಿಟ್ಟಿರುವಂತಹ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಈಗ ಆರಾಧನೆಯು ನಡೆಸಲಾಗುತ್ತದೆ. ಬ್ರದರ್ ಸ್ಟೀಫನ್ ಬಂಗೇರಾ ಅಂಡ್ ಫ್ಯಾಮಿಲಿ ದೇ ವಿಲ್ ಲೀಡ್ us in worship songs. Praise the Lord. The word of God says that ask and it shall be given unto you, seek and you shall find, knock and the door shall be opened unto you. We'll sing song number 29 from the English section, which says,
Seek ye first the kingdom of God. Seek ye first the kingdom of God and His righteousness, and all these things shall be added unto you. Hallelujah, hallelujah. 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 Ask and it shall be given unto you. Seek and shall find. Knock and the door shall be opened unto you. Hallelujah, hallelujah. Hallelujah. Of God. Hallelujah. 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 From the Hindi section, we'll sing song number 285. करते हैं हम तेरी स्तुति. करते हैं तेरी हम स्तुति, हृदय की गहराइयों से. करते हैं तेरी हम स्तुति, हृदय की गहराइयों से. यीशु तू ही है, तू ही है हमारा प्रभु. यीशु तू ही है, तू ही है हमारा प्रभु. महिमा हो तेरी, महिमा हो तेरी, ओ महिमा हो तेरी, महिमा हो तेरी. आत्मा सच्चाइयों से तेरी आराधना करेंगे.
आत्मा सच्चाइयों से तेरी आराधना करेंगे। ऊंचा और ऊंचा, सबसे ऊंचा रहे तेरा नाम। ऊंचा और ऊंचा, सबसे ऊंचा रहे तेरा नाम। महिमा हो तेरी, महिमा हो तेरी, ओ महिमा हो तेरी, महिमा हो तेरी। Glory to your name, glory to your name, glory to your name, glory to your name. We sing song number 404, Atma Swarupani. Atma Swarupani, Priya Atma Swarupani, Igapa Deva, Edupa Deva, Namama Jaduru. Igapa Deva, Edupa Deva, Namama Jaduru. Senai Betadali, Iduvandavane, Senai Betadali, Iduvandavane, Atmadava Irisaya, Idiga Samayaduru. Hallelujah, Atmadava Irisaya, Idiga Samayaduru. Atma Swarupani, Priya Atma Swarupani, Igapa Deva, Edupa Deva, Namama Jaduru. Igapa Deva, Edupa Deva, Namama Jaduru. Tola Sada Kesarina, Nananurachisiddhi, Tola Sada Kesarina, Nananurachisiddhi, Papa Karedu Shuddhi Karisaya, Idiga Samayadulu. Hallelujah, Papa Karedu Shuddhi Karisaya,
Lord and Father, once again, thank you for this time which you have given us, O Lord Jesus, to lift up your name, O Lord Jesus. Thank you for giving us this opportunity to sing praises to your name, O Lord Jesus. Yes, Lord, as we sang, O Lord Jesus, the word says, O Father, Lord Jesus, seek ye first the kingdom of God, and everything shall be added unto you. Yes, Lord, help us, O Father, to seek you first, O Lord Jesus. And we believe, O Lord Jesus, and we know, O Lord Jesus, that all blessings shall come after that, O Lord Jesus. Yes, Lord, we know, O Father, because you are the source of blessing, O Lord Jesus. Help us, O Father, to give priority to you, O Lord Jesus. Yes, Lord, help us, O Father, to be away from the worldly desires and worldly attractions, O Lord Jesus. Yes, Lord, the rest of the time we commit into your hand, O Lord Jesus. Yes, Lord, we pray for a pastor who is going to speak your word, O Father, Lord Jesus. You anoint him, O Lord Jesus. You help him, O Lord Jesus, to speak your word with power and, O Father, with the power of the Holy Spirit, O Lord Jesus. Yes, Lord, the rest of the time we commit into your hands. Thank you for listening to our prayer. In Christ Jesus' name we pray. Amen. ನಮ್ಮ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತ ವೇದ ಭಾಗ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ ವಚನ 1-16 ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಓದಲಾಯಿತು. ಫಾರ್ ಅವರ್ ಮೆಡಿಟೇಷನ್ ಐ ಚೋಸನ್ ಅ ಪ್ಯಾಸೇಜ್ ಫ್ರಮ್ ಆಕ್ಟ್ಸ್ ಆಫ್ ಅಪೋಸ್ಟಲ್ ಚಾಪ್ಟರ್ 3 verse 1-16. It is read to us in Kannada as well as in English, but our emphasis will be on verse 6. 6ನೇ ವಚನವನ್ನು ನಾವು ಮೇನ್ ಆಗಿ ಎಂಫಸೈಸ್ ನಾವು ಮಾಡುವುದಕ್ಕಿದ್ದೇನೆ ಮತ್ತು 16ನೇ ವಚನ 6 and 16th verse will emphasize. The 6th verse it says, but Peter said, I have no silver and gold, but what I have I give to you. In the name of Jesus Christ of Nazareth, raise up and walk. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿದನೆಂಬುದಾಗಿ ನಾವು ನೋಡ್ತೇವೆ. That is the 6th verse our emphasize. 6ನೇ ಅಧ್ಯಾಯ 6ನೇ ವಚನವನ್ನು ನಾವು ಮೇನ್ ಆಗಿ ನಾವು ನೋಡೋಣ ಈ ಒಂದು 3ನೇ ಅಧ್ಯಾಯದಲ್ಲಿ. ಇಲ್ಲಿ ನಾವು ನೋಡುವ the living Christ in the church. The title for this passage, the living Christ in the church. ನಮ್ಮ ದೇವರು ಜೀವಿಸುವಂತ ದೇವರು ಎಂಬುದಾಗಿ ನಮ್ಮ ಸಭೆಯಲ್ಲಿ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಆರಾಧನೆ ಮಾಡುವಂತದ್ದು ಸತ್ತಂತ ದೇವರನ್ನು ಅಲ್ಲ ಎಂಬುದಾಗಿ ನೋಡ್ತೇವೆ. ಸತ್ತು ಎದ್ದು ಬಂದಂತ ಜೀವಿಸುವಂತ ಜೀವ ಸ್ವರೂಪನಾಗಿದಂತ ಮೃತ್ಯುಜಯನಾದಂತ ದೇವರನ್ನು ನಾವು ಆರಾಧಿಸುವರಾಗಿದ್ದೇವೆ. ಅದಕ್ಕೇನೆಂದರೆ ಸಭೆಯಲ್ಲಿ ಜೀವಿಸುವಂತ ಅಥವಾ ಕ್ರಿಸ್ತನು ಇದ್ದಾನೆಂಬುದಾಗಿ ಆ ಒಂದು ಇದರಲ್ಲಿ ನಾವು ನೋಡೋಣ ಅಂತ. ಇಲ್ಲಿ ನಾವು ನೋಡುವಾಗ ಹೇಗೆ ನಾವು ಯೇಸು ಕ್ರಿಸ್ತನು ನಮ್ಮಲ್ಲಿ ಕರ್ತನೆ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ಆತನ ಒಂದು ಶಕ್ತಿ ಏನೆಂಬುದಾಗಿ ಈ ಒಂದು ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. We will see in this passage that Jesus Christ is a living God, and he will be in the church. In the early church he was there, until today he is there with us in the church. He is a God of yesterday, he is a today and forevermore. He is the living God, he is Christ our Savior. But in this time of after disciples, when they received the Holy Spirit, when they received, like they were speaking in the tongues and preaching the gospel, and many people added to the church. There were the 12 disciples Jesus Christ chosen. That after that we see the many time of Jesus Christ also, many they believe Lord Jesus Christ, they turned towards God and they repented and they would follow Lord Jesus Christ. When the Holy Spirit came on the day of Pentecost, there were 120 people. On the day when Peter preached,
there were 3,000 people added to church, or the believers group, or the followers of Lord Jesus Christ, disciples group. But today also, when Peter is preaching, and 5,000 more people added. But here we will see the miracle of in the life of a lame person. ಆತನು ಈ ದಿನದಲ್ಲಿ ಸಹ ನಾವು ನೋಡುವಂತವರಾಗಿದ್ದೇವೆ ಏನಂದ್ರೆ, ಆ ಪಂಚಶತಮ ದಿನದಲ್ಲಿ ನಮ್ಮ ಮೇಲೆ ಪರಿಶುದ್ಧಾತ್ಮ ಬರ್ತಾನೆ. ಪರಿಶುದ್ಧಾತ್ಮ ಬಂದಾಗ ನೀವು ಪ್ರವಾದಿಸ್ತೀರಿ, ಎಲ್ಲಾ ಕಡೆಗಳಲ್ಲಿ ನನಗೆ ಸಾಕ್ಷಿಯುಳ್ಳವರಾಗ್ತೀರಿ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಸಾಕ್ಷಿಯುಳ್ಳಂತ ನೋಡ್ತೇವೆ ಏನಂದ್ರೆ, ಅವರು 120 ಜನರ ಮೇಲೆ ಬಂತು. ಪೇತ್ರನು ಪ್ರಸಂಗಿಸಿದಾಗ 3,000 ಜನರು ಆ ಒಂದು ಶಿಷ್ಯ ಮಂಡಳಿಗೆ ಸೇರಿಸಿದ ಆ ಒಂದು ಪಸ್ಕಾ ಹಬ್ಬದ ದಿನದಲ್ಲಿ, ಅಥವಾ ಆ ಒಂದು ಪೆಂಟಿಕೋಸ್ಟ್ ದಿನದಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಆ ಪೆಂಟಿಕೋಸ್ಟ್ ದಿನದಲ್ಲಿ, ಅಥವಾ ಆ ಒಂದು ಸುಗ್ಗಿ ಹಬ್ಬ ಎಂಬುದಾಗಿ ಕೆಲವರು ಆಚರಣೆ ಮಾಡ್ತಿದ್ರು ಎಂಬುದಾಗಿ ನಾನು ಹೇಳಿದ್ದೇನೆ. ಈ ಒಂದು ಸಮಯದಲ್ಲಿ ನೋಡುವಾಗ ಇಲ್ಲಿ ಏನಂದ್ರೆ, ಹುಟ್ಟು ಕುಂಟನು ಒಂದು ಏನಂದ್ರೆ ಆಶ್ಚರ್ಯಕರವಾದಂತ ರೀತಿಯಲ್ಲಿ ಏನಂದ್ರೆ ಆತನ ಸ್ವಸ್ಥವಾದನೆಂಬುದಾಗಿ ನಾವು ನೋಡ್ತೇವೆ. ಇದರಿಂದ ನಮಗೆ ಗೊತ್ತಾಗ್ತದೆ ಏನೆಂದರೆ, ಏಸು ಕ್ರಿಸ್ತನು ಸತ್ತ ಮೇಲೆ ಅಲ್ಲಿಗೆ ಮುಗಿತಂತಲ್ಲ. ಏಸು ಕ್ರಿಸ್ತನು ಸತ್ತಾದ ಮೇಲೆ, ಪುನರುತ್ಥಾನವಾದ ಮೇಲೆ, ಜೀವ ಸ್ವರೂಪನಾಗಿ ಎದ್ದು ಬಂದಾದ ಮೇಲೆ, ಆತನು ಪರಲೋಕಕ್ಕೆ ಹೇರಿ ಹೋದ ಮೇಲೆ ಆತನ ಪರಿಶುದ್ಧಾತ್ಮನನ್ನು ಇಳಿಸಿದನೆಂಬುದಾಗಿ ನೋಡುತ್ತೇವೆ. ಪರಿಶುದ್ಧಾತ್ಮ ನಮಗೆ ಸಹಾಯಕನಾಗಿ ಬಂದನೆಂಬುದಾಗಿ, ಆತನೇ ಏಸು ಕ್ರಿಸ್ತನಾಗಿದ್ದಾನೆ. ಆ ಪರಿಶುದ್ಧಾತ್ಮ ಏನಂದ್ರೆ ಅನೇಕರ ಸಭೆಗಳಲ್ಲಿ ಕಾರ್ಯ ಮಾಡುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಬಟ್ ಈ ದಿನದಲ್ಲಿ ಸಹ ನೋಡ್ತೇವೆ ಏನಂದ್ರೆ, ಆ ಒಂದು ಮಿರಾಕುಲಸ್ ಚೇಂಜ್ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ ಎಂಬುದಾಗಿ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. We'll see that the miraculous change, the many people they had doubt about Lord Jesus Christ. They are dead and gone like that. But Jesus Christ is a living God ಎಂಬುದಾಗಿ ನಾವು ನೋಡ್ತೇವೆ. In this, from this passage, we will three points or the 3 lessons what we can learn from this passage. The lesson of a crippled society, what can be done about it. ಇಲ್ಲಿ ಹುಟ್ಟು ಕುಂಟನ ಜೀವಿತದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆ ಕುಂಟುತನ ಅಥವಾ ಒಂದು ಫಿಸಿಕಲ್ ಡಿಸೇಬಿಲಿಟಿ ಎಂಬುದಾಗಿ ನಾವು ನೋಡ್ತೇವೆ ಏನಂದ್ರೆ, ಅವನು ಹುಟ್ಟಿದಂದಿನಿಂದ ಅಥವಾ ಆತನು ಜನ್ಮ ದಿನದಿಂದ ಏನಂದರೆ ಸುಮಾರು ವರ್ಷಗಳು ಆಗಿರಬಹುದು ಎಂಬುದಾಗಿ ನಾವು ನೋಡ್ತೇವೆ, ಅಥವಾ 20 ವರ್ಷ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ವರ್ಷಗಳು ಆದ್ರೂ ಏನಂದ್ರೆ ಅವನಿಗೆ ನಡಿಲಾರಕ್ಕೆ ಬರಲಿಲ್ಲ. ಆದರೆ ಅವನನ್ನು ಭಿಕ್ಷೆ ಬೇಡುವುದಕ್ಕಾಗಿ ಅವರ ಒಂದು ಕುಟುಂಬಸ್ಥರಾಗಿರ್ಬೋದು ಅಥವಾ ಅವರ ತಂದೆ ತಾಯಿಗಳಾಗಿರ್ಬೋದು ಅವನನ್ನು ಹೊತ್ತುಕೊಂಡು ಆ ಒಂದು ಭಿಕ್ಷೆ ಬೇಡುವುದಕ್ಕಾಗಿ ಅಲ್ಲಿ ಕುಡಿಸ್ತಾ ಇದ್ರು ಆ ಒಂದು ದೇವಾಲಯದ ಮುಂದೆ. ಆ ಒಂದು 3 ಗಂಟೆಯ ಸಮಯಕ್ಕೆ ಎಂಬುದಾಗಿ 9th hour ಎಂಬುದಾಗಿ ನೋಡುವಾಗ, the 3 o'clock in the afternoon, the Jewish people, they used to come to the temple for the 3 times to pray. The 3 prayer, even the psalmist also says like 3 times I will come into the presence of the morning, noon time and evening ಎಂಬುದಾಗಿ ಆತನು ಕೀರ್ತನೆ 55ರಲ್ಲಿ ಆತನು ಹೇಳುವಂತನಾಗಿದ್ದಾನೆ. ಕೀರ್ತನೆಗಾರನ 55ರಲ್ಲಿ ನಾನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ. ಇಲ್ಲಿ ಸಹ ಪೇತ್ರ ನೋಡುವಾಗ ಅವರು ಸಹ ಏನಂದ್ರೆ 3 ಗಂಟೆಯ ಒಂದು ಸಮಯಕ್ಕೆ ಏನಂದ್ರೆ ಪ್ರತಿ ದಿನ ಇದ್ದಂತೆ ಅವರು ಪ್ರಾರ್ಥನೆಗಾಗಿ ಅಲ್ಲಿ ಹೋಗ್ತಾ ಇದ್ರು. So many the devotees, the Jewish people, they used to come into the temple and to pray during that time of noon time, the morning and also afternoon and the evening. But they knew that one, most of the Jewish people, the hundreds and maybe thousands, they is coming and worshipping in the temple. They want expecting something to get there. ಇಲ್ಲಿ ಸಹ ನೋಡುವಾಗ ಇಲ್ಲಿ ಹುಟ್ಟು ಕುಂಟನ ನಾವು ನೋಡುತ್ತೇವೆ, ಆತನ ಭಿಕ್ಷೆ ಬೇಡುತ್ತಾ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ he was expected some financial help, the money. But here the God used the John and Peter in a different way. ಇಲ್ಲಿ ಸೊಸೈಟಿ ನಾವು ನೋಡ್ತೇವೆ ಹೇಗೆ ಆತನ ಒಂದು
ಡಿಸೆಬಿಲಿಟಿಯಿಂದ ಆತನ ನಡೆದಾಡ್ಲಿಕ್ಕೆ ಆಗ್ಲಿಲ್ಲ, ಆತನ ಏನು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇನಾಗಿದೆ ಅಂದ್ರೆ ಅವರ ಜೀವಿತದಲ್ಲಿ ಕುಂಠಿತನ ಅಥವಾ ಒಂದು ಬಂತಿ ಎಂಬುದಾಗಿ ನಾವು ನೋಡ್ತೇವೆ, ಕ್ರಿಪಲ್ನೆಸ್ ಇತ್ತು ಎಂಬುದಾಗಿ ಆತನಲ್ಲಿ ನಾವು ನೋಡ್ತೇವೆ. ಅದೇ ತರ ಏನಂದ್ರೆ ನಾವು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡಾಗ, ನಮ್ಮ ಒಂದು ಸಭೆಗೆ ಅಳವಡಿಸಿಕೊಂಡಾಗ ಅಥವಾ ನಮ್ಮ ಸೊಸೈಟಿಗೆ ಅಳವಡಿಸಿಕೊಂಡಾಗ, we also in the crippled time, but how God can make us the strong and walking and jumping, like how this layman from the birth, he was not able to walk, but when the God has worked miracles in his life. But here not the Peter and John, they made him walk. Or here we can testify that Jesus Christ, the living God, one who done miracle ಎಂಬುದಾಗಿ ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ ಏನಂದ್ರೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಡೆದ Peter and John had an encounter with a layman who had been crippled from the birth, I already mentioned. Each day someone carried him to the gate beautiful. He begged from the crowd of the worshipper who passed this the prominent place. This is where the man's healing took place. ಈ ಒಂದು ಸ್ಥಳದಲ್ಲಿ ಏನಂದ್ರೆ ಆತನಿಗೆ ಸ್ವಸ್ಥತೆ ಸಿಕ್ಕಿತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಪೇತ್ರ ಯೋಹಾನನ ಸಹ ಬಂದಂತ ಸಮಯದಲ್ಲಿ ಅವರಿಂದ ಏನಾದ್ರೂ ಸಿಕ್ಕಿತು ಎಂಬುದಾಗಿ ಆತನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಯಾಕಂದ್ರೆ ಪೀಟರ್ ಅಂಡ್ ಜಾನ್ ದೇ ಆರ್ ಲುಕ್ಡ್ ಇನ್ ಟು ದ ಲೇಮನ್ಸ್ ಐಸ್. ಯಾವಾಗಲೂ ಏನಂದ್ರೆ ನಾವು ನೋಡ್ತೇವೆ ಅಂದ್ರೆ ಕೆಲವು ಸಮಯದಲ್ಲಿ ನಾವು ಮಾರ್ಕೆಟ್ಗೆ ಹೋಗ್ತೇವೆ, ಮಾರ್ಕೆಟ್ಗೆ ಹೋಗುವಾಗ ಅವರು ಸೇಲ್ಸ್ ಗರ್ಲ್ಸ್ ಆಗಿರ್ಬೋದು, ಸೇಲ್ಸ್ ಮ್ಯಾನ್ ಆಗಿರ್ಬೋದು, ಅವ್ರು ಏನ್ ಮಾಡ್ತಾರೆ, ನಾವು ನೋಡ್ತಾ ಇದ್ರೆ ಅವ್ರು ನಮ್ಮನ್ನು ಸಹ ನೋಡ್ತಾರೆ ಅಂದ್ರೆ ನಿಮ್ಗೆ ಏನಾದ್ರು ಬೇಕಾ ಎಂಬುದಾಗಿ ಅವ್ರು ಕೇಳುವಂತಾರೆ. ದೇ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಲೈಕ್ ದೇ ವಾಂಟೆಡ್ ಅಸ್ ಟು ಬೈ ಸಮಥಿಂಗ್. ದ ಸೇಮ್ ಇಲ್ಲಿ ಸಹ ನಾವು ನೋಡ್ತೇವೆ ಏನಂದ್ರೆ ಆತನ ಒಂದು ನೋಡ್ತಿರುವಾಗ ಏನಂದ್ರೆ ಇವರಿಂದ ನನಗೆ ಏನಾದ್ರೂ ಸಿಕ್ಕುತ್ತದೆ ಖಂಡಿತ ಎಂಬುದಾಗಿ ಆ ಒಂದು ಹುಟ್ಟುಕುಂಟನು ನೆನೆಸಿದನೆಂಬುದಾಗಿ ನಾವು ನೋಡ್ತೇವೆ. ಆತನ ಬೇಡ್ತಾ ಇದ್ದ. ಆದರೆ ಇಲ್ಲಿ ನಾವು ನೋಡುವಾಗ ಆತನ ಹೇಳ್ತಾನೆ ಅಂದ್ರೆ ಸಿಲ್ವರ್ ಆರ್ ಗೋಲ್ಡ್ ಐ ಡು ನಾಟ್ ಹ್ಯಾವ್, ಬಟ್ ವಾಟ್ ಐ ಹ್ಯಾವ್ ಟು ಗಿವ್ ಯು ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಆಫ್ ನಾಜರೇತ್ ವಾಕ್. ಇಲ್ಲಿ ನಾವು ನೋಡ್ತೇವೆ ಅಂದ್ರೆ ನನ್ನಲ್ಲಿ ಬೆಳ್ಳಿ ಬಂಗಾರಗಳಂತೂ ನನ್ನಲ್ಲಿಲ್ಲ, ಆದ್ರೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಡೆದಾಡೆ ಎಂಬುದಾಗಿ ನೋಡ್ತೇವೆ. When Peter took his hand to his hand and he lifted him up. ಆತನ ಏನ್ ಮಾಡಿದ, ಆತನನ್ನು ಕೈ ಹಿಡಿದು ಆತನ ಮೇಲಕ್ಕೆ ಎತ್ತುವಂತ ಸಮಯದಲ್ಲಿ ತಕ್ಷಣನೇ ಏನಾಗ್ತಂತೆ ಆತನಲ್ಲಿ ಅಂದ್ರು ಸ್ವಸ್ಥತೆ ಬಂತು ಎಂಬುದಾಗಿ ನೋಡ್ತೇವೆ. ಈಸ್ ಏನಂದ್ರೆ ಆ ಒಂದು ಹೆಲ್ಪ್ ಇಂದ ಏನಂದ್ರೆ ಆ ಮಾನ್ ಕಂಪ್ಲೀಟ್ ಆಗಿ ಹೀಲ್ ಆದನೆಂಬುದಾಗಿ ನೋಡ್ತೇವೆ. he was completely healed when Peter took in his layman's hand and he lifted him up a little bit and he started jumping and walking on his feet. ಇಲ್ಲಿ ನಾವು ನೋಡ್ತೇವೆ he jumped into his feet and walked around the temple court, the praising God. This crippled man had been made whole. ಅಲ್ಲಿ ನಾವು ನೋಡ್ತೇವೆ ಏನಂದ್ರೆ ನೋಡಿ ಎಷ್ಟು ಆಶ್ಚರ್ಯ ಆಗ್ಬಾರ್ದು ನಮಗೂ ಸಹ ಏನಂದ್ರೆ ನಮಗೆ ದೇವರು ಕಾರ್ಯ ಮಾಡಿದಂತ ಸಮಯದಲ್ಲಿ ನಮ್ಗೆ ಎಷ್ಟು ಸಂತೋಷವಾಗ್ತದೆ. ಒಂದು ವೇಳೆ ನಮ್ಮ ಮಕ್ಕಳು ಪಾಸ್ ಆದ್ರೆ ಎಷ್ಟು ನಮಗೆ ಸಂತೋಷ ಆಗ್ತದೆ, ನಮಗೆ ಒಳ್ಳೆ ಜಾಬ್ ಸಿಕ್ಕಿದ್ರೆ ನಮ್ಗೆ ಎಷ್ಟು ಸಂತೋಷ ಆಗ್ತದೆ, ನಾವು ಕುಣಿದಾಡ್ತೇವೆ, ನಾವು ಸ್ವೀಟ್ಸ್ ಅನ್ಸ್ತೇವೆ, ಇನ್ನೇನೆಲ್ಲ ಮಾಡ್ತೇವೆ ಏನಂದ್ರೆ ಅಷ್ಟು ನಮಗೆ ಖುಷಿಯನ್ನು ತರುವಂತದ್ದಾಗಿದೆ. ಯಾರಾದ್ರೂ ನಿಮ್ಮ ಮನೆಯಲ್ಲಿ ಏನಂದ್ರೆ ಪ್ರಮೋಷನ್ ಆಗಿರ್ಬೋದು, ಕೆಲವರು ಫ್ಯಾಮಿಲಿಯವರಿಗೆ ಪ್ರಮೋಷನ್ ಆದಾಗ ಸಹ ಕೆಲವರು ಅಂದ್ರೆ ಅಷ್ಟು ಖುಷಿ ಪಡ್ತಾರೆ ಫ್ಯಾಮಿಲಿ. ಅದೇ ತರ ಅವ್ರ ವ್ಯಕ್ತಿಯು ಸಹ ಖುಷಿ ಪಡುವಂತವನಾಗಿದ್ದಾನೆ. ಇಂಥ ಒಂದು ಸಮಯದಲ್ಲಿ ಫಸ್ಟ್ ಟೈಮ್ ಅವ್ರಿಗೆ ಅಬ್ರಾಡ್ಗೆ ಹೋಗುವಂತ ಚಾನ್ಸ್ ಸಿಕ್ತೆ ಅಂತ ನೆನೆಸಿಕೊಳ್ಳಿ, ಅವ್ರು ಅಷ್ಟು ಖುಷಿ ಪಡುವಂತವ್ರಾಗಿದ್ದಾರೆ. ಅಥವಾ ಕಂಪನಿ ಕಡೆಯಿಂದ ನಾವು ನಿಮಗೆ ಏನಂದ್ರೆ ಬೇರೆ ದೇಶಕ್ಕೆ ನಾವು ಕಳಿಸ್ತೇವೆ ಎಂಬುದಾಗಿ ಎಷ್ಟು ಖುಷಿ ಪಡುವಂತದ್ದಾಗಿದ್ದಾರೆ. ಅದೇ ತರ ಇಲ್ಲಿ ನೋಡ್ತೇವೇನೆಂದ್ರೆ ಅವನು ನಡೆದೇ ಇಲ್ಲ ಆತನ ಜೀವಮಾನದಲ್ಲಿ, ಯಾರೋ ಜನರು ಹೊತ್ತುಕೊಂಡು ಬರ್ತಾ ಇದ್ರು. ಈ ಒಂದು ಸಮಯದಲ್ಲಿ ನೋಡುವಾಗ ಏನಂದ್ರೆ ಆತ ನಡೆದಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. when he started walking, like he had a very joyful, ಆತನು ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅಂದ್ರೆ ಅಷ್ಟು ಸಂತೋಷ ಪಡುವಾತನಾಗಿದ್ದಾನೆ. ಅದು ಯಾರು ಮಾಡಿದ್ರೆ ಅಂತ ನೋಡುವಾಗ ಯೇಸು ಕ್ರಿಸ್ತನ ಮಾಡಿದಾನೆ ಎಂಬುದಾಗಿ ಪೇತ್ರನ ಹಿಡಿದನ ಕೈ ಹಿಡಿದು ನಿಜ. ಆದ್ರೆ ಪೇತ್ರನ ಹೇಳಿದಾನೆ ಅಂದ್ರೆ ನಾವು ಕ್ಲಿಯರ್ ಆಗಿ ನೋಡ್ತೇವೆ, ನನ್ನಲ್ಲಿ ಬೆಳ್ಳಿ ಬಂಗಾರಗಳಿಲ್ಲ,
ಅದರ ನಜರೇತಿನ ಯೇಸುವಿನ ಹೆಸರಿನಲ್ಲಿ ನೆದ್ದು ನಡೆದಾಡೆಂಬುದಾಗಿ ನೋಡ್ತೇವೆ. ದ ಟ್ರೂತ್ ಇಸ್ ದಟ್ ಆಲ್ ಆಫ್ ಅಸ್ ಆರ್ ಕ್ರಿಪಲ್ಡ್ and all of us need healing. ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ನಮ್ಮಲ್ಲಿ ಸಹ ಒಂದು ಕುಂಠಿತನ ಇದೆ, ನಮ್ಮಲ್ಲಿ ಸಹ ಒಂದು ನಾವು we are also crippled in maybe somewhere because we are not up to the mark, but we need a Lord Jesus Christ. The word of God says in Romans chapter 3 verse 23, all have sinned, fallen short of the glory of God. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ನಮ್ಮಲ್ಲಿ ಏನಂದ್ರೆ ಪಾಪ ಇದೆ ಎಂಬುದಾಗಿ ನೋಡುವಾಗ, ಅದಕ್ಕೆ ಏನಂದ್ರೆ ಯೋಹಾನನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಹುಟ್ಟು ಕುರುಡನನ್ನು ನೋಡ್ತೇವೆ, born blind. In that time disciples will ask, this blindness has ಏನಂದ್ರೆ ಒಂದು ಜನ್ಮದಿಂದ ಬಂದಿರುವಾಗ ಇತನ ಪಾಪನ ಅಥವಾ ತಂದೆ ತಾಯಿಗಳ ಪಾಪ ಎಂಬುದಾಗಿ ನೋಡ್ತೇವೆ. ಅನೇಕರು ಕೆಲವರು ಸಮಯದಲ್ಲಿ ಏನಾದ್ರೂ ಅವ್ರ ಕಷ್ಟ ಅನುಭವಿಸಿದ್ರೆ ಆ ಕುಟುಂಬಕ್ಕೆ ನೀವೇನೋ ಪಾಪ ಮಾಡಿರ್ಬೋದು, ಅದಕ್ಕೆ ಇದಾಗಿದೆ ಎಂಬುದಾಗಿ ನಾವು ನೆನೆಸ್ತೇವೆ. ಅದಕ್ಕೆ ಇಲ್ಲಿ ಏನಂದ್ರೆ ನಮ್ಮನ್ನ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಏಷಯ 53 ಅಧ್ಯಾಯದಲ್ಲಿ ನೋಡ್ತೇವೆ, Isaiah 53:6 words, we are all like a sheep who has gone astray. ನಾವು ನೋಡ್ತೇವೆ ಅಂದ್ರೆ ನಾವು ಕುರಿಗಳಾಗಿದ್ದೇವೆ ಎಂಬುದಾಗಿ. ಅಂಡ್ ವಿ ಆರ್ ಆಲ್ ಡೆಡ್ ಸ್ಪಿರಿಚುಲಿ. ಲೂಕ 13:3 ನೋಡ್ತೇವೆ, ನಾವೇನಂದ್ರೆ ಆತ್ಮಿಕವಾಗಿ ನಾವು ಏನಾಗಿದ್ದೇವೆ, ಸತ್ತಂತರಾಗಿದ್ದೇವೆ. ನಮ್ಮ ಪಾಪದ ದಶೆಯಿಂದ ನಾವು ಸತ್ತಂತರಾಗಿರುವಾಗ ದೇವ್ರು ಏನ್ ಮಾಡಿದ, ನಮ್ಮಲ್ಲಿ ಆ ಒಂದು ಜೀವವನ್ನು ಕೊಟ್ಟನೆಂಬುದಾಗಿ ನೋಡ್ತೇವೆ. ಆ ಪರಿಶುದ್ಧಾತ್ಮನ ವಿಷಯದಲ್ಲಿ ಸಹ ನೋಡಿದೇನೆಂದ್ರೆ ಮನುಷ್ಯ ಮಾತ್ರ ಇತ್ತು, ಆತನಲ್ಲಿ ಜೀವ ಇರಲಿಲ್ಲ. When the breath into the nostrils, the man became a living creature. ಇಲ್ಲಿ ಸಹ ನೋಡುವಾಗ like the layman at the gate, we are helpless and powerless, spiritually crippled without Christ's salvation in our most basic needs. ಆ ಒಂದು ಹುಟ್ಟುಕುಂಟನಾಗಿ ನಾವು ಏನಂದ್ರೆ ಏನಾಗಿದ್ದೇವೆ ಅಂದ್ರೆ ನಮ್ಮಲ್ಲಿ ಅಸಹಾಯಕತನ ಇರುವಾಗ, ನಮ್ಮಲ್ಲಿ ಏನಂದ್ರೆ ಆ ಒಂದು ಶಕ್ತಿ ಇಲ್ಲದೆ ಇರುವಂತ ಸಮಯದಲ್ಲಿ, ನಾವು ಆತ್ಮಿಕವಾಗಿ ನಾವು ಕುಂಠಿತನ ಇರುವಂತ ಸಮಯದಲ್ಲಿ ನಮಗೆ ಕ್ರಿಸ್ತನು ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. Our society is crippled too with it is a crippled moral and marriages and relationship. Our society is crippled by provision. ಬೇರೆ ಬೇರೆ ಅನೇಕ ಒಂದು ಸೊಸೈಟಿಯಲ್ಲಿ ನಾವು ನೋಡುವಂತ ಸಮಯದಲ್ಲಿ ನಾವು ನೋಡ್ತೇವೆ, ನಾವು ಪ್ರಾರ್ಥನೆ ಮಾಡುತ್ತಾ ಬರ್ತಾ ಇದ್ದೇವೆ ಏನಂದ್ರೆ ಅನೇಕ ಒಂದು ಸೊಸೈಟಿಯಲ್ಲಿ ನೋಡ್ತೇವೆ ಏನಂದ್ರೆ ಆ ಒಂದು ಕಾರ್ಯಗಳನ್ನು ನಾವು ನೋಡುವಂತ ಸಮಯದಲ್ಲಿ ಅಥವಾ ದೇವರಿಗೆ ಮೆಚ್ಚುಗೆಯಾಗದೆ ಇರುವಂತ ಕಾರ್ಯಗಳನ್ನು ಅವರು ಮಾಡುವಂತವರಾಗಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಇಂಥ ಒಂದು ಕಾರ್ಯಗಳು, ಇಂಥ ಒಂದು ಅನೇಕ ಪಾಪಗಳು ನಾನು ಮೆನ್ಷನ್ ಮಾಡುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಏನಂದ್ರೆ ಎಷ್ಟೊಂದು ಪಾಪಗಳನ್ನು ಅಥವಾ ದಿನನಿತ್ಯ ಏನಂದ್ರೆ ನಾವು ಕೇಳಿಸಿಕೊಳ್ತಾ ಇದ್ದೇವೆ, ಪೇಪರ್ ಅಲ್ಲಿ ಆಗಿರ್ಬೋದು, ನ್ಯೂಸ್ ಅಲ್ಲಿ ಆಗಿರ್ಬೋದು, ಸೊಸೈಟಿಯಲ್ಲಿ ಆಗಿರ್ಬೋದು. ಕೆಲವರು ಏನಂದ್ರೆ ಮಾಡುವಂತವರಾಗಿದ್ರೆ ಅಂತ ಒಂದು ಕರ್ತನೆ ಒಂದು ಜೀವಿತ ಒಂದು ಇದರಿಂದ ಏನಂದ್ರೆ ಸಭೆ ಕುಂಠಿತವಾಗ್ತಾ ಇದೆ. ಇದರಿಂದ ನಾವು ಹೊರಗೆ ಬರ್ಬೇಕಾದ್ರೆ ಏನಂದ್ರೆ ನಾವು ನೋಡ್ತೇವೆ ಏನಂದ್ರೆ ಯೇಸು ಕ್ರಿಸ್ತನ ಅನೇಕರ ನೆಗೆಟಿವ್ ಆಟಿಟ್ಯೂಡ್ ಇಂದ, ಅನ್ಫರ್ಗಿವ್ನೆಸ್ ಅಥವಾ ನಾವು ಕ್ಷಮಾಪಣೆ ಮಾಡುವುದರಿಂದ, ಮತ್ತೆ ನಮ್ಮಲ್ಲಿ ಏನಂದ್ರೆ ಒಂದು ಬಿಟ್ಟರ್ನೆಸ್, ನಮ್ಮಲ್ಲಿ ಏನಂದ್ರೆ ಒಂದು ಕಹಿ, ಒಂದು ದ್ವೇಷ, ಅಸೂಯೆ, ಒಬ್ಬರನ್ನೊಬ್ರು ಕಂಡ್ರೆ ಆಗುದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಓನ್ಲಿ ಜೀಸಸ್ ಕ್ರೈಸ್ಟ್ can bring us the healing we need. ಯೇಸು ಕ್ರಿಸ್ತನು ನಮಗೆ ಆ ಒಂದು ಸ್ವಸ್ಥ ಮಾಡುವುದಕ್ಕೆ ಶಕ್ತಿ ಎಂಬುದಾಗಿ ಮೊದಲನೇ ಒಂದು ಪಾಯಿಂಟ್ ನೋಡ್ತೇವೆ. The crippledness in the society in us, like the God can heal us. The second lesson we'll see the lesson of divine authority and how appreciated it. ಇಲ್ಲಿ ನಾವು ನೋಡುವಾಗ 3ನೇ ವಚನದಲ್ಲಿ ಆಗ್ಲೇ ನೋಡಿದ್ದೇವೆ ಏನಂದ್ರೆ 6ನೇ ವಚನ, that says that Peter healed in the name of Jesus Christ of Nazareth. I don't have gold and silver, in the name of Jesus Christ
ರೇಸ್ ಅಪ್ ಅಂಡ್ ವಾಕ್. ಯೇಸು ಸ್ವಾಮಿ ಏನಂದ್ರೆ ಪ್ರಾಮಿಸ್ ಮಾಡಿದ ಇದ್ದ ಡಿಸೈಪಲ್ಸ್ಗೆ ಏನಂದ್ರೆ, ನೀವು ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನ ನೀವೇನ್ ಮಾಡ್ತೀರಂತೆ, ಹೊಂದುತ್ತೀರಿ ಎಂಬುದಾಗಿ ನೋಡ್ತೇವೆ. ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್, ಜಾನ್ 14:13 ವರ್ಸ್ ಅಲ್ಲಿ ನಾವು ನೋಡ್ತೇವೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವನು, ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗದು. ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನು ಹೊಂದುವಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನ. ಅದೇ ತರ ಅಂದ್ರೆ ಶಿಷ್ಯರಿಗೆ ವಾಗ್ದಾನ ಮಾಡಿದ್ದೇನೆಂದ್ರೆ, ನಿಮ್ಮ ಮೇಲೆ ಪರಿಶುದ್ಧಾತ್ಮ ಬರ್ತದೆ, ನೀವು ಅದ್ಭುತ ಕಾರ್ಯಗಳನ್ನು ಮಾಡ್ತೀರಿ, ಮಾತ್ ಕಾರ್ಯಗಳನ್ನು ಮಾಡ್ತಾರಿ, ಪ್ರಾರ್ಥಿಸಿರಿ, ಅದು ನೀವು ಹೊಂದುವಿರಿ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದ. ಅದಕ್ಕೇನಂದ್ರೆ, ವಾಟ್ ಎವರ್ ಯು ಆಸ್ಕ್ ಇನ್ ಮೈ ನೇಮ್ ದಿಸ್ ಐ ವಿಲ್ ಡೂ that the Father may be glorified in the Son ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೋಸ್ಕರ ಅಂದ್ರೆ ನೀವು ಶಿಷ್ಯರು ಮಾಡಿದಂತ ಮಾತ್ ಕಾರ್ಯ ಎಂದು ನಾವು ಸಹ ಮಾಡ್ಬೋದು. ಅನೇಕ ಪ್ರೀಚರ್ಸ್ ಮಾಡ್ತಾರೆ, ಅನೇಕ ವಿಶ್ವಾಸಿಗಳು ಮಾಡ್ತಾರೆ. ಅದರ ನಂಬಿಕೆಯಿಂದ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮಲ್ಲಿ ಕೊಡುವಾತನಾಗಿದ್ದಾನೆ. ಅದಕ್ಕೇನಂದ್ರೆ ನಾನು ಹೇಳ್ತೇನೆ, ಆಲ್ ಅಥಾರಿಟಿ ಹ್ಯಾಸ್ ಗಿವನ್ ಟು ಮೀ ಅಂಡ್ ಗೋ ಅಂಡ್ therefore preach the gospel in the name of the Father, Son and the Holy Spirit and baptizing them in the name of the Father and Son of the Holy Spirit and make them disciple ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿಯಲ್ಲಿ ಏನಂದ್ರೆ ದೇವರು ನಿನಗೆ ನನಗೇನ್ ಮಾಡಿದ್ದಾನೆ, ಅಧಿಕಾರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18 ನಾನು ಹೇಳಿದೆ ಆಗ್ಲೇ, ಅದನ್ನು ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಅರ್ಥ ಓದ್ತೇನೆ. ಅಲ್ಲಿ ಏನಂದ್ರೆ ಗ್ರೇಟ್ ಕಮಿಷನ್ ಎಂಬುದಾಗಿ ನಾವು ನೋಡ್ತೇವೆ. The great commission as given to disciples on Matthew chapter 28 verse 18, that I have given all the authorities that you go and make the disciple. And Jesus came and said to them, all authority in heaven and on earth has given to me. Go therefore and make disciples of all nations, baptizing them in the name of the Father, Son and the Holy Spirit. ಆದ್ರಿಂದ ನೀವು ಹೊರಟು ಹೋಗಿ, ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿರಿ. ಇಲ್ಲಿ ಸಹ ನೋಡ್ತೇವೆ ಅಂದ್ರೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪೇತ್ರ ಅಥವಾ ಆತನ ಮಾತ್ಕಾರ್ಯ ಮಾಡುವತನಲ್ಲ. ಅನೇಕ ಕೆಲವರು ನೆನೆಸ್ತಾರೆ ಅಂದ್ರೆ ಪ್ರೀಚರ್ಸ್ ಗೋಸ್ಕರ ನಾವು ಎಂಫಸೈಸ್ ಮಾಡ್ತೇವೆ. We know that one through the preachers and prophets, the many pastors are there, many evangelists are there, many teachers are there, many prophets are there. The fivefold ministry, when we see, like the apostle, prophets and pastors, evangelists and teachers, this fivefold ministry in Ephesians chapter 4:11 ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ fivefold ministry ಅಂತ ನೋಡ್ತೇವೆ. ದೇವರು ಈ ಒಂದು ಜನರಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಅದೇ ತರ ವಿಶ್ವಾಸಿಗಳಿಗೆ ಕೊಟ್ಟಿದ್ದಾನೆ. ಅಂದ್ರೆ ನಾವೆಲ್ಲರೂ ಏನಂದ್ರೆ ಅದ್ಭುತ ಕಾರ್ಯ ಮಾಡಬಹುದು ಅಂತ. ಆದ್ರೆ ಕೆಲವು ಸಮಯದಲ್ಲಿ ನಾವೇನ್ ಮಾಡ್ತೇವೆ, ಕೆಲ ವ್ಯಕ್ತಿಯನ್ನು ನಾವು ನೆನಪು ಮಾಡಿಕೊಳ್ತೇವೆ. ಅವರು ಪ್ರಾರ್ಥನೆ ಮಾಡಿದ್ರೆ ನನಗೆ ಗುಣವಾಗ್ತದೆ, ಅವರು ಪ್ರಾರ್ಥನೆ ಮಾಡಿದ್ರೆ ನನಗೆ ಸ್ವಸ್ಥವಾಗ್ತದೆ ಎಂಬುದಾಗಿ ನೋಡ್ತೇವೆ. ಆದರೆ ಅನೇಕ ಪ್ರೀಚರ್ಸ್ ಹೇಳ್ತಾರೆ ಅಂದ್ರೆ, ನಾನು ನಿಮಗೆ ಸ್ವಸ್ಥ ಮಾಡೋದಕ್ಕಿಲ್ಲ, ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ, ದೇವರು ನಿಮ್ಮಲ್ಲಿ ಕಾರ್ಯ ಮಾಡ್ತಾನೆ, ದೇವರು ಯೇಸು ಸ್ವಾಮಿ ನಿಮ್ಮನ್ನು ಗುಣಪಡಿಸುವಾತನಾಗಿದ್ದಾನೆ. ಇನ್ ದ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಸಹ ನೋಡ್ತೇವೆ ಏನಂದ್ರೆ, the many people like they went to the doctors, they went to the preachers, they went to, nobody can save, only Lord Jesus can save us. ದೇವರು ಮಾತ್ರ ನಮಗೆ ಗುಣಪಡಿಸುವುದಕ್ಕೆ ಶಕ್ತನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದಕ್ಕೇನಂದ್ರೆ ಎಫಿಷಿಯನ್ ಚಾಪ್ಟರ್ 1 ವಾಸ್ 19 and 23 ಅಲ್ಲಿ ನಾವು ನೋಡ್ತೇನೆ. ಎಫಿಷಿಯನ್ಸ್ ಚಾಪ್ಟರ್ 1 19 and 20. ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದದೆಂದು ನೀವು ತಿಳಿದುಕೊಳ್ಳುವಂತ ಅನುಗ್ರಹಿಸಿ, ಆತನ ಬಲಾಶಯವನ್ನು ಎಷ್ಟು ಮಾತುಳ್ಳದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೀಗೆ ಆತನ ಸತ್ತಿದ್ದ ಕ್ರಿಸ್ತನ ಬದುಕಿಸಿ ಪರಲೋಕದಿಂದ ಸಕಲ ಮಹತ್ವ, ರಾಜತ್ವ, ಅಧಿಕಾರ, ಪ್ರಭುತ್ವಗಳ ಮೇಲೆ, ಈ ಲೋಕದ ಮಾತ್ರವಲ್ಲದೆ ಬರುವ ಲೋಕದ ಸಹ ಹೆಸರುಗೊಂಡವರೆಲ್ಲರ ಮೇಲೆ ತನ್ನ ಬಲಗಳಲ್ಲಿ ಕೂಡಿಸಿಕೊಡುವನೆಂಬುದಾಗಿ ಎಲ್ಲಾ ಒಂದು ಅಧಿಕಾರವನ್ನೇನಂದ್ರೆ ಆತ ನಮಗೆ
ದಯಪಾಲಿಸಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇದೇನೆಂದ್ರೆ ಎಲ್ಲ ವಿಶ್ವಾಸಿಗಳಿಗೆ ಕೊಟ್ಟಿದ್ದಾನೆ ಅದನ್ನು, ಆ ಒಂದು ಪವರ್, ಅದೊಂದು ಶಕ್ತಿಯನ್ನು ಏನಂದ್ರೆ ನಮಗೆ ದಯಪಾಲಿಸಿ ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತೇವೆ. ನಾವೇನಂದ್ರೆ ಸ್ಪಿರಿಚುವಲ್ ಆಗಿ ಆ ಒಂದು ಅಥಾರಿಟಿಯನ್ನು ಹೊಂದಿಕೊಂಡು ಯೇಸು ಕ್ರಿಸ್ತನ ಒಂದು ಹೆಸರಿನಲ್ಲಿ ಆ ಒಂದು ನಮ್ಮ ವಿಶ್ವಾಸದಿಂದ, ನಂಬಿಕೆಯಿಂದ ನಾವು ಕಾರ್ಯಗಳನ್ನು ಮಾಡಬಹುದು ಎಂಬುದಾಗಿ ನೋಡ್ತೇವೆ. The third thing, the lesson of the living message and this relevance for our time. ಈ ಒಂದು ಸಮಯದಲ್ಲಿ ಸಹ ಏನಂದ್ರೆ ಈ ಒಂದು ವಾಕ್ಯ ನಮಗೆ ಏನು ಕಾರ್ಯ ಮಾಡುತ್ತದೆ? That we see, like 2000 years ago Jesus Christ came and he was died for us and rose again. 2000 ವರ್ಷಗಳ ಹಿಂದೆ ನಮಗೆ ದೇವರು ನಮ್ಮ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ಈಗೇನು ಮಾಡ್ತಾನೆ ಎಂಬುದಾಗಿ ಕೆಲವರು ಹೇಳ್ತಾರೆ. ನಾವು ನೋಡುವಂತ ಸಮಯದಲ್ಲಿ ಒಬ್ರು ವಿಡಿಯೋ ಬಂದಿತ್ತು ನನಗೆ. ಆ ಒಂದು ವಿಡಿಯೋದಲ್ಲಿ ಒಬ್ಬ ಬಿಲಿವರ್ ಏನಂದ್ರೆ ಅವರು ಯೇಸು ಸ್ವಾಮಿ ವಿಷಯದಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಆ ರೋಡ್ ಮೇಲೆ ಏನಂದ್ರೆ ಬೈಬಲ್ ವಾಕ್ಯ ಹೇಳ್ತಾ ಇರ್ತಾರೆ. ಬೈಬಲ್ ಬಂದು ಹೇಳ್ತಾರಂತ ಸಮಯದಲ್ಲಿ ಇನ್ನೀನ್ ಏನ್ ಮಾಡ್ತಾ ಇದೀಯ ಅಂತ ಆ ಸುವಾರ್ತೆಯನ್ನು ವಾಕ್ಯದ ವಿಷಯದಲ್ಲಿ ಹೇಳುವಂತ ಸಮಯದಲ್ಲಿ, ನಾನು ಒಬ್ಬ ಹಿಂದೂ ಆಗಿದ್ದೇನೆ, ಅದಕ್ಕೆ ನಾನು ಅಬ್ಜೆಕ್ಷನ್ ಮಾಡ್ತೇನೆ ಅಂದ್ರೆ ನೀವು ಇತರರಿಗೆ ನಿಮ್ಮ ಸುವಾರ್ತೆನ ಸಾರಬಾರ್ದು ಎಂಬುದಾಗಿ ನೋಡ್ತೇನೆ. ಆ ಒಂದು ಸಮಯದಲ್ಲಿ ಆತನು ಆ ವ್ಯಕ್ತಿ ಇನ್ನೊಂದು ಹೇಳ್ತಾನೆ ಅಂದ್ರೆ, ನಿಮ್ಮ ಯೇಸು ಸ್ವಾಮಿ ಅಥವಾ ಮಸಿಯಾ ಕ್ಯಾ ಕರೆಗಾ, ಓ 4 और 5 किले पे वो मर गया, उस खुद को वो संभालने को नहीं हो गया, हमको क्या संभालेगा, हमको क्या जिंदा करेगा ಅಂತ ಹೇಳುವಂತವರು ಆಗಿದ್ದಾರೆ ಎಂಬುದಾಗಿ ಅನೇಕರು ಕೆಲವರು ಹೀಯಾಳಿಸುವಂತದ್ದು ನೋಡ್ತೇವೆ. ಆದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಆ ಒಂದು when Jesus Christ did a miracle in the first century, when the first disciples Peter and John, and he will doing today also. Jesus Christ is yesterday, today, forever same. He can do in your life, he can do in my life, he can do all believers, but only thing we need to have faith in the Lord. Today also it's a very relevance. See, Bible, what is the many people they believe that one. Iga pandemic agide, ಬೇರೆ ಬೇರೆ ಇದನ್ನ ನಾವು ನೋಡ್ತೇವೆ. ಸಿಚುವೇಶನ್ ಅಂತ ಏನ್ ಆಗ್ತಿದೆ ಪ್ರಪಂಚದಲ್ಲಿ ಅಂತ ನೋಡುವಾಗ, the many they testified that according to the Bible it is happening. The whatever it's very relevant. The word of God is very relevant. 2000 ವರ್ಷಗಳ ಹಿಂದೆ ಏನಾಗಿತ್ತು, first century, when the disciples that did miracles, and today 21st century also the same it is working. The word of God is working, but not the we are or some disciple. The Christ is a living Christ, he is in our church. Excuse me. ಈಗಲೂ ಏನಂದ್ರೆ ಆತನ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. Peter explains that miraculous healing of the crippled man was God's work. ಆತನ ಹೇಳಿದ ಏನಂದ್ರೆ, ನಾನು ಹೇಳಿದ ಹಾಗೆ ಇದು ಪೇತ್ರನ ಮಾಡಿದ ಕಾರ್ಯವಲ್ಲ, ಅಥವಾ ಯಾರು ಶಿಷ್ಯರು ಮಾಡಿದ ಕಾರ್ಯ ಇಲ್ಲ, ಇದು ದೇವರು ಮಾಡಿದಂತ ಕಾರ್ಯ ಎಂಬುದಾಗಿ. It was a living Christ at work. What makes the first century message relevant to today 21st century? In future also it's going to work ಎಂಬುದಾಗಿ ನಾವು ನೋಡ್ತೇವೆ. ನಾವು ಅಪೊಸ್ತಲ ಕೃತ್ಯಗಳು ಮತ್ತೆ ತಿರುಗಿ 3ನೇ ಅಧ್ಯಾಯಕ್ಕೆ ಬರೋಣ. The message of the responsibility of Christ's death. ಇಲ್ಲಿ ನಾವು ನೋಡುವಾಗ ಏನಂದ್ರೆ ನಮಗೆ 14 ಮತ್ತು 15ನೇ ವಚನದಲ್ಲಿ, 13-14ನೇ ವಚನದಲ್ಲಿ ನೋಡ್ತೇವೆ, ನಮ್ಮ ಪಿತೃಗಳಾದ ಅಬ್ರಹಾಮ್, ಇಸಾಕ್, ಯಾಕೋಬನ ದೇವರು ತನ್ನ ಸೇವಕನ ಯೇಸುವನ್ನ ಮಹಿಮೆ ಪಡಿಸಿದನು. ನೀವಂತೂ ಈತನನ್ನು ಹಿಡಿದುಕೊಟ್ಟಿರಿ. ಪಿಲಾತನು ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ. ನೀವು ಪರಿಶುದ್ಧನು ನೀತಿವಂತನಾಗಿರುವ ಪುರುಷನನ್ನು ಬೇಡವೆಂದು ನೀನು ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಬೇಕೆಂದು ಬೇಡಿಕೊಂಡ ಜೀವನಾಯಕರನ್ನು ಕೊಲ್ಲಿಸಿದಿರಿ. ಆತನ ಒಂದು ಮರಣವನ್ನು ಅಂದ್ರೆ ನೀವು ಕೊಲ್ಲಿಸಿದ್ರಿ ಎಂಬುದಾಗಿ ನಾವು ನೋಡ್ತೇವೆ. ಅವರು ಯಹೂದಿಗಳು ಅವ್ರಿಗೆ ಆ ಒಂದು ಶಿಲುಬೆಗೆ ಹಾಕಿದ್ರೆ ಎಂಬುದಾಗಿ the apostle declared that the crucifixion was the greatest crime in human history. The fact is all of us are responsible for Christ's death. He came to die for us, for the sinners.
the one who takes away sins of the whole world. ಆ ಒಂದು ಇದರಿಂದ ಆತನ ಸತ್ತನೆಂಬುದಾಗಿ ನಾವು ನೋಡ್ತೇವೆ. ಆತನ ಸಾಯುವುದರ ಮೂಲಕವಾಗಿ ಅಥವಾ ಪುನರುತ್ಥಾನ ಹೊಂದಿದನೆಂಬುದಾಗಿ ನೋಡ್ತೇವೆ. The message of resurrection of Christ from the dead. ಆತನ ಪುನರುತ್ಥಾನ ಹೊಂದಿದನೆಂಬುದಾಗಿ ನೋಡ್ತೇವೆ. ಒಂದು ವೇಳೆ ಆತನ ಜೀವಿತನಾಗಿ ಎದ್ದು ಬಂದಿಲ್ಲ ಅಂದ್ರೆ ನಮಗೆ ರಕ್ಷಣೆ ಇಲ್ಲ, ನಾವೊಂದು ಚರ್ಚ್ ಇಲ್ಲ, ಅಥವಾ ದೇವರು ನಮ್ಮಲ್ಲಿ ಇರ್ತಿದೆ. If it is not Jesus Christ risen from the dead, there was no salvation, no church, no living Christ. Because Jesus Christ raised from the dead, now today is there a church. Today we have salvation. We have the Christ is in us. The message of the power of Christ presence. ದೇವರು ನಮ್ಮನ್ನು ಆತನ ಈಗಲೂ ನಡೆಸುವಾತನಾಗಿದೆ. The presence of the Lord is with us. ದೇವರ ಪ್ರಸನ್ನತೆ, ಯೆಹೋವನ ನೆರಳಿನಂತೆ ನಮ್ಮ ಸಂಗಡ ಇರ್ತಾನೆ. ಕೀರ್ತನೆ 121ರಲ್ಲಿ ನಾವು ಓದುವಾಗ ಕೀರ್ತನೆ ನೋಡ್ತೇವೆ, ಯೆಹೋವನ ನಮ್ಮ ಒಂದು ಶೇಡ್ ಎಲ್ಲಿ ಹೋಗ್ತದೆ ನಾವು ಅಲ್ಲಿ ಬರ್ತದೆ. ನಮ್ ಶೇಡ್ when we stand there, like when we walk, like it follows us. The same God's presence is always with us. ಆತನು ನಡೆಯುವಂತರಾಗಿದೆ. The message of repentance and newness. ಆದ್ರೆ 19ನೇ ವಚನ ಮತ್ತು ಅದನ್ನ ನೋಡುವಾಗ ನಾವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡ್ರೆ ದೇವ್ರು ಏನ್ ಮಾಡ್ತಾನೆ, ದೇವರ ಒಂದು ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಇರ್ತದೆ. ನಾವು ಈ ಒಂದು ಸಮಯ ನಮಗೆ ಕೊಟ್ಟಿರುವಂತದ many people that believe that one, this pandemic situation also, if thy people humble themselves, turn towards their ways, and God heal their land. The 2 Chronicles chapter 7 verse 14. The same ನಾವು ಸಹ ಈ ಒಂದು ಸಮಯದಲ್ಲಿ ನೋಡುವಾಗ ನಮ್ಮನ್ನು ನಾವು ನಮ್ಮ ಪಾಪಗಳನ್ನು ಕ್ಷಮಾಪಣೆ ಕೇಳೋಣ, ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ. ನನಗೊಂದು ವಾಟ್ಸ್ಆಪ್ ಮೆಸೇಜ್ ಬಂದಿತ್ತೇನಂದ್ರೆ, ನೋಡ್ರಿ ನಿಮ್ಮ ಚರ್ಚ್ ಎಲ್ಲ ಬಂದಾಗ್ಬಿಡ್ತು, ಈಗ ಏನಿಲ್ಲ ಅಂತ ನೋಡ್ತೇವೆ. ಇನ್ನೊಂದ್ ಕಡೆ ಮೆಸೇಜ್ ಅಲ್ಲಿ ನೋಡುವಾಗ ಸಮಯದಲ್ಲಿ ಚರ್ಚ್ ಬಂದಾಗಿದೆ, ಆದರೆ ನಿನ್ನನ್ನು ಆರಾಧಿಸುವಂತ ಮನೆ ಜನಗಳಲ್ಲಿ ಏನಾಗಿದೆ ಅಂತೆ, ಚರ್ಚ್ ಪ್ರಾರಂಭವಾಗಿದೆ. ಮನೆಗಳಲ್ಲಿ ದೇವರ ಕುಟುಂಬವಾಗಿ ಅವರು ಪ್ರಾರ್ಥಿಸ್ತಾರೆ, ಬೈಬಲ್ ಓದ್ತಾರೆ, ವಾಕ್ಯವನ್ನು ಕೇಳ್ತಾರೆ, ಆರಾಧನೆ ಮಾಡ್ತಾ ಇದ್ದಾರೆ. There is this thing. And also my brothers and sisters, now during a time of the exile time also, like that time the people has taken to the captive in Babylon, that time also in the Jerusalem they were not able to worship God, but wherever they went to the captive also, there they worship the Lord. Now ನಾವು ಚರ್ಚ್ ಇಲ್ಲದಿದ್ದರೂ ಏನಂದ್ರೆ ನಾವು ಆರಾಧನೆ ಮಾಡುತ್ತಾ ಬಂದಿದ್ದೇವೆ. ದೇವರು ಬೇಗನೆ ನಮಗೆ ಏನಂದ್ರೆ ಈ ಒಂದು ಅವಕಾಶ ಕೊಡ್ತಾನೆ ಅಂದ್ರೆ ನಮ್ಗೆ ಈ ಒಂದು ಆರಾಧನೆ ಬರುವುದಕ್ಕಾಗಿ ಸಹಾಯ ಮಾಡ್ತಾನೆ ಎಂಬುದಾಗಿ ನಾವು ವಿಶ್ವಾಸ ಉಳ್ಳವರಾಗಿದ್ದೇವೆ. ಅದಕ್ಕೇನಂದ್ರೆ ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಇವು ನಮ್ಮ ಜೀವಿತದಲ್ಲಿ ಇರುವಂತ ಕುಂಠಿತನವನ್ನು ಅಥವಾ ಕ್ರಿಪಲ್ನೆಸ್ ಅನ್ನು ತೆಗೆದುಹಾಕ್ಲಿ, ಮತ್ತು ನಮ್ಮ ಸೊಸೈಟಿಯಲ್ಲಿ ಇರುವಂತ ಕ್ರಿಪಲ್ನೆಸ್ ಅನ್ನು ಹಾಕ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. But there is a authority, the God's authority has given the word of God, that we take the authority in the name of Jesus. We can ನಾವು ದೆವ್ವಗಳನ್ನು ಬಿಡಿಸಬಹುದು, ಅನೇಕ ಮಾತ್ಕಾರ್ಯಗಳನ್ನು ಮಾಡಬಹುದು. The God has given the authority to that time disciples, he has given to us also. ಆ ಒಂದು ಅಥಾರಿಟಿಯಿಂದ ನಮ್ಗೆ ನಾವು ಮುಂದೆ ಹೋಗೋಣ. ದೇವರು ನಮ್ಮ ಜೊತೆಲಿ ಇರುವಾತನಾಗಿದ್ದಾನೆ, ಮತ್ತು ಅಂದು ಕಾರ್ಯ ಮಾಡುವಂತ ದೇವರು ಇಂದು ಸಹ ಕಾರ್ಯ ಮಾಡುವ. This time also, like, it is very relevant. The word of God is not outdated. The word of God is not, there are so many people they say, yes, this is outdated Bible, it is the 2000 years before it is written, but today also it is working. But it is all things according to happening in the world is also today according to the word of God. ಅದಕ್ಕೆ ನಾವು ವಿಶ್ವಾಸ ಇಡೋಣ. ಇದು ದೇವರ ವಾಕ್ಯ, ಇದು ಹೋಲಿ ಬೈಬಲ್ ಅಥವಾ ಎಂಬುದಾಗಿ ನೋಡ್ತೇವೆ. ಸತ್ಯ ವೇದ ಇದು ಹೇಳಿದಂತ ವಾಕ್ಯ ಒಂದು ಗುಡಿಸಾದರೂ ಒಂದು ಸೊನ್ನೆ ಆದರೂ ತೆಗೆದುಹಾಕುವುದಕ್ಕಾಗುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಆ ರೀತಿ ಆಗುವಂತೆ ದೇವರು ನಮ್ಮನ್ನು ಆಶೀರ್ವಾದ ನೀಡ್ಲಿ, ನಮ್ಮಲ್ಲಿ ಬಲ ಶಕ್ತಿ ತ್ರಾಣಗಳನ್ನು ದಯಪಾಲಿಸಿಕೊಳ್ಳಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಈಗಲೂ ನಮ್ಮ ಸಭೆಯಲ್ಲಿ ಸಹ ಇದ್ದಾನೆ. Lord Jesus Christ is living in us, in our society, in our life, in our family. ಆ ರೀತಿ ಆಗುವಂತೆ ದೇವರು ನಮ್ಮಲ್ಲಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಒಂದು ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಬಳಿಗೆ ಬಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ, ನಿನ್ನ ಬಳಿಗೆ ಬಂದು ನಾವು ಬೇಡುತ್ತಾ ಇದ್ದೇವೆ. ಕರುಣಿಸಪ್ಪ, ದಯ ತೋರಿಸು. ಮತ್ತು ಈ ಒಂದು ಸಮಯದಲ್ಲಿ ಕರ್ತನೆ, ನೀನು ನನ್ನ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಮಾಡಿದಂತ ಕಾರ್ಯಗಳಿಗಾಗಿ ನಾವು
ಪ್ರಾರ್ಥಿಸ್ತೇವೆ. ಆ ಹುಟ್ಟು ಕುಂಟನ ನೀನು ಗುಣಪಡಿಸಿದೆ. ಅದೇ ತರ ನಮ್ಮಲ್ಲಿರುವಂತ ಕುಂಟುತನ, ನಮ್ಮಲ್ಲಿರೋ ಸೊಸೈಟಿಲಿ ಇರುವಂತ ಒಂದು ಮೋಸ, ವಂಚನೆ, ಕರ್ತನೆ ಕೆಟ್ಟತನವನ್ನು ತೆಗೆದಾಕು ಮತ್ತು ನಮಗೆ ಆ ಆರೋಗ್ಯವನ್ನು ದಯಪಾಲಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕಡೆಗೆ ತಿರುಗಿಕೊಂಡಾಗ ನಮಗೆ ಸ್ವಾಸ್ಥ್ಯವನ್ನು, ಆರೋಗ್ಯವನ್ನು ಎಲ್ಲಾ ವ್ಯಾಧಿಗಳಿಂದ ಬಿಡಿಸುವಾತ ನೀನಾಗಿದ್ದಿ. ಮತ್ತು ಈ ಒಂದು ವಾಕ್ಯ ಅಂದು ಮೊದಲನೇ ಸೆಂಚುರಿಯಲ್ಲಿ ಕಾರ್ಯ ಮಾಡಿದಂತ ವಾಕ್ಯ ಎಂದು ಸಹ ಮಾಡುವಾತನ ಯೇಸು ಸ್ವಾಮಿ, ನೀನು ಅಂದು ಕಾರ್ಯ ಮಾಡಿದಾತನು ಇವತ್ತು ಎಂದು ಸಹ ಈಗಲೂ ಮಾಡುವಾತನಾಗಿದ್ದಿ ಅಂತ ವಿಶ್ವಾಸದಿಂದ ನಾವು ಮುಂದೆ ಹೋಗುವಾಗ ನೀನು ನಮ್ಮನ್ನು, ನಮ್ಮ ಸಭಿಕರನ್ನು, ನಮ್ಮ ಒಂದೆಲ್ಲ ಪ್ರತಿಯೊಂದು ಕುಟುಂಬಗಳನ್ನು ನಿನ್ನ ಆಶೀರ್ವದಿಸಿ ನಮ್ಮನ್ನು ಕಳಿಸಿಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ನಮಗೆ ಸುರಕ್ಷತೆಯನ್ನು ಮತ್ತು ಕರ್ತನ ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ಬೇಡಿರುವಂತ ವಿಜ್ಞಾಪನೆ, ಬೇಡಿಬಿಟ್ಟಂತ ಸರ್ವ ಆಶೀರ್ವಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಕೊನೆಯದಾಗಿ ಒಂದು ಗೀತ ಹಾಡಿಕೊಳ್ಳೋಣ. 313. We will sing hymn number 313. That time we'll collect our offering to the Lord. ಸ್ತೋತ್ರಮಾನತಮ ದೇವಾರಿ ಗಾರ್ಸಿ ಸಬಾನಿ ಊರ್ಧ್ವಾಧಿಕಾತಗೆ ಮಹಿಮೆ ಯಾಕಲಿ ಆನಿ ದೂತರ ಸಂಗದಲ್ಲಿ ಸ್ತೋತ್ರ ಸುಗಂಧವೋ ತಾನಿ ಬುದ್ಧಿವಾಲೋಕಗಳಾತನ ಸ್ವಶ್ರಿತ ರಾಜ ಯಾವನು ಬುದ್ಧಿವ ರಾಜನ ಸಂಗಡ ವ್ಯಾಜ ಮಾಡುವನು ಆತನು ನೋಡೆಯನು ಸ್ವಾರ್ಥರ ಕ್ರಿಸ್ತನು ಪ್ರಾಯಕ್ಕೆ ಕೊಂಡಜ ನಂಗವಿದ್ದೇವೆ ರಾಜನ ಚಿತ್ರಕ್ಕೆ ಒಪ್ಪಲಿ ದಾಸರ ಸೇವೆ ಒಡೆಯನು ನಮಗೆ ಒಳ್ಳೆಯನು ಸುಖದಿ ಜೀವಿಸುತ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಕರುಣಿಸಿದ ತೋರಿಸಿದ ಆತನೇ, ನಿನ್ನ ಸೇವೆಗಾಗಿ ತಂದರ್ಪಿಸಿರುವಂತ ಕಾಣಿಕೆಗಳನ್ನು ಆಶೀರ್ವಾದ ನೀಡು. ಮತ್ತು ಕರ್ತನೆ ಸ್ವಾಮಿ, ನಿನ್ನ ಸೇವೆಗಾಗಿ ಕೊಟ್ಟಿರುವಂತ ಕೈಗಳನ್ನು ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಹೆಚ್ಚಾಗಿ ಬಿತ್ತಿರಿ, ಹೆಚ್ಚಾಗಿ ಕೊಯ್ತಿರಿ ಎಂಬುದಾಗಿ. ಕಾಣಿಕೆ ಎಂಬ ಬೀಜವನ್ನು ಬಿತ್ತಿರುವಾಗ ಇದು 30, 60, 100 ಫಲ ಫಲಿಸ್ಲಿಕ್ಕಾಗುವಂತೆ ಆಶೀರ್ವದಿಸಿ ನಮ್ಮನ್ನು ಆಶೀರ್ವದಿಸಿ ಎಂಬುದಾಗಿ ನಮ್ಮ ಸಭಿಕರ ಕುಟುಂಬಗಳನ್ನು ಹಾಗೂ ಕರ್ತನೆ ಈ ಒಂದು ಆನ್ಲೈನ್ ನಲ್ಲಿ ಬಂದು ನಮ್ಮ ಆರಾಧನೆಯನ್ನು ವಾಚ್ ಮಾಡುವಂತ ಪ್ರತಿಯೊಂದು ಸದಸ್ಯರನ್ನು, ಕುಟುಂಬಗಳನ್ನು ಆಶೀರ್ವದಿಸಬೇಕೆಂಬುದಾಗಿ ಈ ಪ್ರಾರ್ಥನೆ ಯೇಸುವಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ,
ಪರಿಶುದ್ಧಾತ್ಮನ ನಿತ್ಯ ಸಹವಾಸ ಐಕ್ಯತೆ ಈಗಲೂ ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಸದಾ ಕಾಲ ನೆಲೆಯಾಗಿರಲಿ. ಆಮೆನ್. 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 Amen. Peace be with you. Peace be God. Amen.